ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. जय श्री कृष्ण चैतन्य प्रभु नित्यानंद श्री द्वैत गदाधर शिवासादि गौर भक्तवृंद. हरे कृष्ण 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 हरे हरे, हरे राम 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 हरे हरे. ಶ್ರೀ ಚೈತನ್ಯ ಚರಿತಾಮೃತ ಮಧ್ಯಲೀಲಾ ಅಧ್ಯಾಯ 6 ಸಾರ್ವಭೌಮ ಭಟ್ಟಾಚಾರ್ಯರ ವಿಮೋಚನೆ. ಶ್ಲೋಕ 1. ಕಠಿಣ ಹೃದಯಿಯೂ ಕುತರ್ಕದ ತವ ನಿಧಿಯೂ ಆಗಿದ್ದ ಸಾರ್ವಭೌಮ ಭಟ್ಟಾಚಾರ್ಯರನ್ನು ಮಹಾನ್ ಭಕ್ತರನ್ನಾಗಿ ಯಾರು ಪರಿವರ್ತಿಸಿದರೋ ಆ ದೇವೋತ್ತಮ ಪರಮಪುರುಷ ಭಗವಾನ್ ಗೌರಚಂದ್ರರಿಗೆ ನಾನು ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸುತ್ತೇನೆ. ನಿರಾಕಾರವಾದಿಗಳು ಮಾಯಾವಾದಿಗಳು ನಿರಾಕಾರವಾದಿಗಳಲ್ಲ ಮಾಯಾವಾದಿಗಳು ಕಠಿಣ ಹೃದಯಿಯು ಕುತರ್ಕದ ತವನಿಧಿ ಆಗಿದ್ದ ಸಾರ್ವಭೌಮ ಭಟ್ಟಾಚಾರ್ಯರನ್ನು ಮಹಾಭಕ್ತರನ್ನಾಗಿ ಪರಿವರ್ತಿಸಿದವರು ದೇವೋತ್ತಮ ಪರಮಪುರುಷ ಭಗವಾನ್ ಗೌರಚಂದ್ರರು. ಜಯ ಜಯ ಗೌರಚಂದ್ರ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರ್ಷೋನ್ಮಾದ ತುಂಬಿದ ಮನಸ್ಥಿತಿಯಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು 18 ಜಗನ್ನಾಥ ದೇಗುಲಕ್ಕೆ ಹೋದರು. ಜಗನ್ನಾಥ ದೇವರನ್ನು ನೋಡಿದ್ದೇ ಅವರಿಗೆ ದೈವ ಪ್ರೇಮ ಉಕ್ಕಿ ಬಂದು ತುಂಬಾ ಅಸ್ಥಿರರಾದರು. ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರಭು ಜಗನ್ನಾಥನನ್ನು ಆಲಂಗಿಸಿಕೊಳ್ಳಲು ತುಂಬಾ ರಭಸದಿಂದ ಮುನ್ನುಗ್ಗಿದರು. ಆದರೆ ದೇವಾಲಯವನ್ನು ಪ್ರವೇಶಿಸುತ್ತಿದ್ದಂತೆಯೇ ಅವರಲ್ಲಿ ಎಂತಹ ದೈವ ಪ್ರೇಮದ ಸಂಚಾರವಾಯಿತೆಂದರೆ ಅವರು ಪ್ರಜ್ಞೆ ತಪ್ಪಿ ನೆಲಕ್ಕೆ ಬಿದ್ದರು. ಸೊ ಇದು ಕೃಷ್ಣ ಪ್ರೇಮದ ಅಂತ. ಆಗ ಇಂತಹ ಈ ಮೂರ್ಛೆ ಹೋಗೋದು ಇತ್ಯಾದಿ ಇತ್ಯಾದಿ ಅಷ್ಟ ಸಾತ್ವಿಕ ವಿಕಾರ 8 ತರಹದ ಶರೀರದ ಬದಲಾವಣೆಗಳನ್ನ ಭಕ್ತ ಅನುಭವಿಸ್ತಾನೆ. ಅದನ್ನ ಇಲ್ಲಿ ಅನುಭವಿಸ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭುಗಳು. ಈ ಚೈತನ್ಯ ಮಹಾಪ್ರಭುಗಳು ಕೆಳಗೆ ಬಿದ್ದುದನ್ನು ಸಂದರ್ಭವಶಾತ್ ಸಾರ್ವಭೌಮ ಭಟ್ಟಾಚಾರ್ಯರು ನೋಡಿದರು. ದೇವಾಲಯದ ಕಾವಲುಗಾರನು ಚೈತನ್ಯರನ್ನು ಹೊಡೆಯುವ ಬೆದರಿಕೆ ಒಡ್ಡಿದಾಗ ಭಟ್ಟಾಚಾರ್ಯರು ಅವನನ್ನು ತಡೆದರು. ಭಗವಾನ್ ಚೈತನ್ಯ ಮಹಾಪ್ರಭುಗಳ ವ್ಯಕ್ತಿಗತ ಸೌಂದರ್ಯ ಹಾಗೂ ದೈವ ಪ್ರೇಮದಿಂದ ಅವರ ದೇಹದಲ್ಲಾದ ದಿವ್ಯ ಪರಿವರ್ತನೆಗಳನ್ನು ಕಂಡು ಸಾರ್ವಭೌಮ ಭಟ್ಟಾಚಾರ್ಯರು ತುಂಬಾ ಚಕಿತರಾದರು. ಯಾಕಂದ್ರೆ ಬಹಳ ದೊಡ್ಡ ಜ್ಞಾನಿಗಳು ಸಾರ್ವಭೌಮ ಭಟ್ಟಾಚಾರ್ಯರು. ಈ ಒಬ್ಬ ಜೀವಿಯ ಶರೀರದಲ್ಲಿ ಆಗ್ತಾ ಇದ್ದಿದ್ದಂತ ಬದಲಾವಣೆಗಳನ್ನ ನೋಡಿ ಅದು ಕೃಷ್ಣ ಪ್ರೇಮ ಅನ್ನೋದು ಅವರಿಗೆ ಗೊತ್ತಾಯ್ತು. ಚೈತನ್ಯ ಮಹಾಪ್ರಭುಗಳು ಬಹಳ ಹೊತ್ತು ಪ್ರಜ್ಞಾಹೀನ ಸ್ಥಿತಿಯಲ್ಲೇ ಇದ್ದರು. ಈ ಮಧ್ಯೆ ಪ್ರಭು ಜಗನ್ನಾಥನಿಗೆ ನೈವೇದ್ಯ ಅರ್ಪಿಸುವ ಹೊತ್ತು ಸಮೀಪಿಸಿತು. ಆಗ ಭಟ್ಟಾಚಾರ್ಯರು ನಿವಾರಣೆ ಉಪಾಯವೊಂದನ್ನು ಆಲೋಚಿಸತೊಡಗಿದರು. ಯಾಕಂದ್ರೆ ಅಲ್ಲೇ ಪ್ರಜ್ಞೆ ತಪ್ಪು ಅಲ್ಲೇ ಬಿದ್ದಿದ್ದಾರೆ ದೇವಾಲಯದಲ್ಲಿ. ಇವಾಗ ಭೋಗ ನೈವೇದ್ಯ ಅರ್ಪಿಸೋ ಸಮಯ ಬಂದ್ಬಿಡ್ತು. ಇವಾಗ ಅಲ್ಲಿ ಯಾರು ಇರೋಂಗಿಲ್ಲ. ಈಗಿನ ನಾವಿವತ್ತು ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಹೊರಗಡೆ ನಿಲ್ಲಿಸ್ತಾರೆ. ಆದ್ರೆ ಇದು ಒಳಗಡೆ ನೈವೇದ್ಯ ಮಾಡೋ ಜಾಗ. ಚೈತನ್ಯ ಮಹಾಪ್ರಭುಗಳು ಪ್ರಜ್ಞಾಹೀನರಾಗಿರುತ್ತಾ ಇತ್ತ ಸಾರ್ವಭೌಮ ಭಟ್ಟಾಚಾರ್ಯರು ಕಾವಲುಗಾರ ಹಾಗೂ ಕೆಲವು ಭಕ್ತರನ್ನು ಜೊತೆ ಮಾಡಿಕೊಂಡು ಚೈತನ್ಯರನ್ನು ತಮ್ಮ ಮನೆಗೆ ಕರೆತಂದರು. ಪವಿತ್ರವಾದ ಸ್ಥಳವೊಂದರಲ್ಲಿ ಅವರನ್ನು ಮಲಗಿಸಿದರು. ಸಾರ್ವಭೌಮ ಭಟ್ಟಾಚಾರ್ಯರು ಶ್ರೀ ಚೈತನ್ಯ ಮಹಾಪ್ರಭುಗಳ ದೇಹವನ್ನು ಪರೀಕ್ಷಿಸಿದರು. ಪ್ರಭುವರ್ಯರ ಉದರವು ಮೇಲೇರಿ ಕೆಳಗೆ ಇಳಿಯುತ್ತಿರಲಿಲ್ಲ. ಮೇಲೇರಿ ಕೆಳಗೆ ಇಳಿಯುತ್ತಿರಲಿಲ್ಲ. ಸಾಮಾನ್ಯವಾಗಿ ಉಸಿರಾಟ ಅಂದ್ರೆ ಹೊಟ್ಟೆ ಮೇಲೆ ಏರಿ ಕೆಳಗಡೆ ಬರುತ್ತೆ. ಮೇಲೆ ಏರಿ ಕೆಳಗೆ ಇಳಿಯುತ್ತಿರಲಿಲ್ಲ. ಅವರ ಉಸಿರಾಟವೇ ನಿಂತು ಹೋಗಿತ್ತು. ಪ್ರಭುವರ್ಯರ ಸ್ಥಿತಿಯನ್ನು ನೋಡಿ ಭಟ್ಟಾಚಾರ್ಯರು ತುಂಬಾ ಕಳವಳಪಟ್ಟರು. ತರುವಾಯ ಭಟ್ಟಾಚಾರ್ಯರು ತೆಳ್ಳನೆಯ ದಾರದ ತುಂಡೊಂದನ್ನು ದಾರದ ತುಂಡು ಯಾಕೆ ಬರ್ದಿದ್ದಾರೆ ತಂದು ಪ್ರಭುಗಳ ಮೂಗಿನ ಬಳಿ ಹಿಡಿದರು. ದಾರವು ತುಸುವೆ ಅಲುಗಾಡಿದ್ದನ್ನು ಕಂಡು ಭಟ್ಟಾಚಾರ್ಯರ ಆಸೆ ಕುದುರಿತು.
ಚೈತನ್ಯ ಮಹಾಪ್ರಭುಗಳ ಪಕ್ಕದಲ್ಲಿ ಕುಳಿತು ಭಟ್ಟಾಚಾರ್ಯರು ಆಲೋಚಿಸಿದರು. ಪ್ರಭುಗಳಲ್ಲಿ ಕಾಣಿಸಿಕೊಂಡಿರುವುದು ಕೃಷ್ಣ ಪ್ರೇಮವು ತಂದ ಹರ್ಷೋನ್ಮಾದದ ಪರಿವರ್ತನೆ. ಅವರಿಗೆ ಗೊತ್ತಾಯ್ತು, ಇದು ಕೃಷ್ಣ ಪ್ರೇಮದ ಹರ್ಷೋನ್ಮಾದ. ಪ್ರಭುಗಳು ತೋರ್ಪಡಿಸಿದ್ದು ಸುದೀಪ್ತ ಸಾತ್ವಿಕ ಎನ್ನುವ ಭಾವದ ಲಕ್ಷಣ ಎಂಬುದನ್ನು ಸಾರ್ವಭೌಮ ಭಟ್ಟಾಚಾರ್ಯರು ಗಮನಿಸಿದರು. ಚೈತನ್ಯ ಮಹಾಪ್ರಭುಗಳ ದೇಹದಲ್ಲಿ ಪರಿವರ್ತನೆಯಾದದ್ದು ಆಧ್ಯಾತ್ಮಿಕ ಹರ್ಷೋನ್ಮಾದದ ಫಲ ಎಂಬುದನ್ನು ಆಚಾರ್ಯರು ಕೂಡಲೇ ಅರ್ಥ ಮಾಡಿಕೊಂಡರು. ಇಂತಹ ಲಕ್ಷಣಗಳು ಮುಕ್ತಾತ್ಮರ ದೇಹಗಳಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತವೆ. ಸಾರ್ವಭೌಮ ಭಟ್ಟಾಚಾರ್ಯರ ಆಲೋಚನೆ ಹೀಗೆ ಸಾಗಿತು. ಅಧಿರೂಢ ಭಾವ, ಅಸಾಮಾನ್ಯ ದೈವೋನ್ಮಾದದ ಚಿಹ್ನೆಗಳು ಶ್ರೀ ಚೈತನ್ಯ ಮಹಾಪ್ರಭುಗಳ ದೇಹದಲ್ಲಿ ಕಾಣಿಸಿಕೊಳ್ಳುತ್ತಿವೆ. ಇದು ನಿಜಕ್ಕೂ ಅದ್ಭುತ. ಇಂತಹ ಲಕ್ಷಣಗಳು ಮನುಷ್ಯನಲ್ಲಿ ಕಾಣಿಸಿಕೊಳ್ಳುವುದು ಸಾಧ್ಯವೇ? ಭಾವಾರ್ಥ. ಓಕೆ, ಹಿಂದಿನ ಶ್ಲೋಕದ ಭಾವಾರ್ಥವನ್ನು ಓದ್ತಾ ಇದ್ದೀನಿ. ಸುದೀಪ್ತ ಸಾತ್ವಿಕ ಎನ್ನುವ ಶಬ್ದವನ್ನು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಹೀಗೆ ಅರ್ಥೈಸುತ್ತಾರೆ. ಪಟುವಾದ ಭಕ್ತರ ದೇಹಗಳಲ್ಲಿ 8 ಬಗೆಯ ಪರಿವರ್ತನೆಗಳು ಕಾಣಿಸಿಕೊಳ್ಳುತ್ತವೆ ಎಂದು ಭಕ್ತಿ ರಸಾಮೃತ ಸಿಂಧು ಉಲ್ಲೇಖಿಸಿದೆ. ಈ ಲಕ್ಷಣಗಳನ್ನು ಭಕ್ತನು ಕೆಲವು ಸಲ ಪ್ರತಿಬಂಧಿಸುವುದುಂಟು. ಅಂದ್ರೆ ಅದನ್ನು ಒಳಗೆ ಇಟ್ಕೊಳ್ಳೋದು, ಪ್ರಕಟ ಆಗದೆ ಇರೋ ರೀತಿಯಲ್ಲಿ ಅದು ಸಾಧ್ಯ. ಇಂತಹ ಪ್ರತಿಬಂಧಿಸುವಿಕೆ ತಾಂತ್ರಿಕ ಪರಿಭಾಷೆಯ ಪ್ರಕಾರ ಧೂಮಾಯಿತ ಹಾಗೂ ಜ್ವಲಿತ ಎನ್ನುವ 2 ಘಟ್ಟಗಳಿವೆ. ಮೇಲೆ ಹೇಳಲಾದ 8 ಲಕ್ಷಣಗಳಲ್ಲಿ ಒಂದೋ ಎರಡೋ ಅಲ್ಪ ಸ್ವಲ್ಪ ಕಾಣಿಸಿಕೊಂಡು ಅವುಗಳನ್ನು ಮುಚ್ಚಿಡುವುದು ಸಾಧ್ಯವಾದಾಗ ಧೂಮಾಯಿತ ಎನ್ನುವ ಘಟ್ಟವು ಕಾಣಿಸಿಕೊಳ್ಳುತ್ತದೆ. ಸ್ವಲ್ಪ ಒಂದೋ ಎರಡೋ ಸ್ವಲ್ಪ ಕಾಣಿಸ್ಕೊಳ್ಳುತ್ತೆ, ಮಿಕ್ಕಿದ್ದೆಲ್ಲ ಅಡಗಿರುತ್ತೆ. ಇದು ಧೂಮಾಯಿತ ಸ್ಥಿತಿ. 2 ಅಥವಾ 3 ಬಗೆಯ ಆಧ್ಯಾತ್ಮಿಕ ಪರಿವರ್ತನೆಗಳು ಕಾಣಿಸಿಕೊಂಡು ಅವುಗಳನ್ನು ಮುಚ್ಚಿಡುವುದು ಬಹು ಕಷ್ಟವಾದರೂ ಸಾಧ್ಯವಾಗುವಂತಿದ್ದರೆ ಈ ಘಟ್ಟವನ್ನು ಜ್ವಲಿತ ಎಂದು ಕರೆಯುತ್ತಾರೆ. 4 ಅಥವಾ 5 ಲಕ್ಷಣಗಳು ಪ್ರಕಟವಾದಾಗ ದೀಪ್ತ ಘಟ್ಟವನ್ನು ಭಕ್ತನು ಮುಟ್ಟಿರುತ್ತಾನೆ. 5, 6 ಅಥವಾ ಎಲ್ಲಾ 8 ಲಕ್ಷಣಗಳು ಏಕಕಾಲಕ್ಕೆ ಕಾಣಿಸಿಕೊಂಡಾಗ ಆ ಸ್ಥಿತಿಯನ್ನು ಉದ್ದೀಪ್ತ ಎಂದು ಕರೆಯುತ್ತಾರೆ. ಎಲ್ಲಾ 8 ಲಕ್ಷಣಗಳನ್ನು 1000ದಿಂದ ಗುಣಿಸಿದ್ದಾಗಿನಷ್ಟು ಪ್ರಮಾಣದ ಲಕ್ಷಣಗಳು ಒಮ್ಮೆಗೆ ಕಾಣಿಸಿಕೊಂಡಾಗ ಭಕ್ತನು ಸುದೀಪ್ತ ಘಟ್ಟದಲ್ಲಿದ್ದಾನೆಂದು ಅರ್ಥ. ನಿತ್ಯ ಸಿದ್ಧ ಭಕ್ತ ಎನ್ನುವುದು ನಿರಂತರ ಮುಕ್ತಾತ್ಮರಾದ ಪ್ರಭು ಸಂಗಾತಿಗಳನ್ನು ಸೂಚಿಸುತ್ತದೆ. ಇಂಥ ಭಕ್ತರು ದಾಸ, ಗೆಳೆಯ, ಮಿತ್ರ ಅಥವಾ ದಾಂಪತ್ಯ ಪ್ರೇಮಿ ಎನ್ನುವ 4 ಬಗೆಯ ಭಾವಗಳಲ್ಲಿ ಪ್ರಭುವಿನ ಸಂಗಾತಿಗಳಾಗಿರುತ್ತಾ ಸುಖಾನುಭವ ಮಾಡುತ್ತಾರೆ. ಇದು ಈ ಅಷ್ಟ ಚಿಹ್ನೆಗಳು ಎಷ್ಟರ ಮಟ್ಟಿಗೆ ಕಾಣಿಸಿಕೊಳ್ಳುತ್ತೆ ಅನ್ನೋದ್ರ ಆಧಾರದ ಮೇಲೆ ಒಂದೋ ಎರಡೋ ಕಾಣಿಸ್ಕೊಂಡು ಸ್ವಲ್ಪ ಕಾಣಿಸ್ಕೊಂಡು ಮುಚ್ಚಿಡಕ್ಕಾದಾಗ ಧೂಮಾಯಿತ, 2, 3 ಕಾಣಿಸ್ಕೊಂಡು ಅವುಗಳನ್ನು ಬಹಳ ಕಷ್ಟ ಆದ್ರೂ ಮುಚ್ಚಿಡಕ್ಕಾದಾಗ ಜ್ವಲಿತ, 4, 5 ಲಕ್ಷಣಗಳು ಪ್ರಕಟವಾದಾಗ ದೀಪ್ತ, 5, 6 ಅಥವಾ ಎಲ್ಲಾ 8 ಕಾಣಿಸಿಕೊಂಡಾಗ ಉದ್ದೀಪ್ತ, ಆಮೇಲೆ 8 ಲಕ್ಷಣಗಳನ್ನು 1000ದಿಂದ ಗುಣಿಸಿದಾಗಿನಷ್ಟು ಪ್ರಮಾಣದ ಲಕ್ಷಣಗಳು ಒಮ್ಮೆಗೆ ಕಾಣಿಸಿಕೊಂಡಾಗ ಅದು ಸುದೀಪ್ತ. ಈ ಇನ್ನೊಂದು ಶ್ಲೋಕದ ಭಾವಾರ್ಥ. ಅಧಿರೂಢ ಭಾವ ಅಥವಾ ಅಧಿರೂಢ ಮಹಾಭಾವವನ್ನು ಶ್ರೀಲ ರೂಪ ಗೋಸ್ವಾಮಿಯವರು ತಾವು ರಚಿಸಿರುವ ಉಜ್ವಲ ನೀಲಮಣಿ ಎನ್ನುವ ಗ್ರಂಥದಲ್ಲಿ ಹೀಗೆ ವಿವರಿಸುತ್ತಾರೆ. ರೂಪ ಗೋಸ್ವಾಮಿಯವರನ್ನು ಉದ್ಧರಿಸುತ್ತಾ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ ಅವರು ಹೀಗೆ ಹೇಳುತ್ತಾರೆ. ವಿಷಯನಾದವನಲ್ಲಿ ಯಾರು ವಿಷಯನೋ ಅವನು ಪ್ರಭು ವಿಷಯನಾದವನಲ್ಲಿ ಆಶ್ರಯನು ಅಂದ್ರೆ ಭಕ್ತ, ವಿಷಯ ಆಶ್ರಯ, ವಿಷಯ ಅಂದ್ರೆ ಕೃಷ್ಣ, ಆಶ್ರಯ ಅಂದ್ರೆ ಭಕ್ತ. ವಿಷಯನಾದವನಲ್ಲಿ ಆಶ್ರಯನು ತೋರುವ ಒಲವಿನ ಪ್ರವೃತ್ತಿಯು ಎಂತಹ ಉನ್ಮಾದದ ಸ್ಥಿತಿ ತಲುಪುತ್ತದೆ ಎಂದರೆ ಆ ಅಚ್ಚುಮೆಚ್ಚಾದವನ ಸಂಘದಲ್ಲಿದ್ದು ಸುಖಿಸಿದ್ದಾದ ಮೇಲೆ ಕೂಡ ತಾನು ಅನುಭವಿಸಿದ ಸುಖ ಸಾಕಾಗಲಿಲ್ಲ ಎಂದು ಭಕ್ತನಿಗೆ ಎನಿಸುತ್ತದೆ. ಇಂಥ ಹೊತ್ತು ನಲ್ಲನು ತನಗೆ ಅತಿ ಪ್ರಿಯನಾದವನನ್ನು ಬೇರೆ ಬೇರೆ ದೃಷ್ಟಿಯಲ್ಲಿ ನೋಡುತ್ತಾನೆ. ಉನ್ಮಾದದ ಇಂತಹ ಬೆಳವಣಿಗೆಯನ್ನು ಅನುರಾಗ ಎಂದು ಕರೆಯುತ್ತಾರೆ. ಅನುರಾಗವು ಅತ್ಯುನ್ನತ ಮಟ್ಟವನ್ನು ಮುಟ್ಟಿದಾಗ ಹಾಗೂ ಅದು ದೇಹದ ಅನುಭವಕ್ಕೆ ದಕ್ಕಿದಾಗ ಅಂಥ ಸ್ಥಿತಿಯನ್ನು ಭಾವ ಎನ್ನುತ್ತಾರೆ. ದೈಹಿಕ ಲಕ್ಷಣಗಳು ಸ್ಫುಟವಾಗಿಲ್ಲದಾಗ
ಕೂಡ ಆ ಭಾವುಕ ಸ್ಥಿತಿಯನ್ನು ಅನುರಾಗವೆಂದೇ ಕರೆಯುತ್ತಾರೆ. ಭಾವ ಎಂದಲ್ಲ, ಭಾವದ ಆನಂದ ಅತಿರೇಕವು ಇನ್ನೂ ಹೆಚ್ಚು ಗಾಢವಾದಾಗ ಅದನ್ನು ಮಹಾಭಾವ ಎನ್ನುತ್ತಾರೆ. ಮಹಾಭಾವದ ಲಕ್ಷಣಗಳು ಗೋಪಿಯರಂತಹ ನಿರಂತರ ಸಂಗಾತಿಗಳ ದೇಹಗಳಲ್ಲಿ ಮಾತ್ರ ಕಂಡುಬರುತ್ತದೆ. ಓಕೆ. ಭಟ್ಟಾಚಾರ್ಯರು ಮನೆಯಲ್ಲಿ ಕುಳಿತು ಹೀಗೆ ಆಲೋಚಿಸುತ್ತಿದ್ದಾಗ ಇತ್ತ ನಿತ್ಯಾನಂದ ಪ್ರಭುಗಳಾದಿಯಾಗಿ ಚೈತನ್ಯ ಮಹಾಪ್ರಭುಗಳ ಭಕ್ತರೆಲ್ಲರೂ ಜಗನ್ನಾಥ ದೇವಾಲಯದ ಸಿಂಹದ್ವಾರದ ಬಳಿ ಬಂದು ಸೇರಿದರು. ಜಗನ್ನಾಥಪುರಿಗೆ ಬಂದು ಪ್ರಭು ಜಗನ್ನಾಥನ ಮೂರ್ತಿಯನ್ನು ಸಂದರ್ಶಿಸಿದ ಭಿಕ್ಷುವೊಬ್ಬನ ವಿಚಾರವನ್ನು ಜನ ತಮ್ಮ ತಮ್ಮಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು. ಈ ಮಾತುಗಳು ಪ್ರವೇಶ ದ್ವಾರದ ಬಳಿ ಇದ್ದ ಭಕ್ತರ ಕಿವಿಗಳನ್ನು ತಾಕಿದವು. ಅಲ್ಲಿದ್ದ ಜನರು ಹೇಳಿದರು, ಪ್ರಭು ಜಗನ್ನಾಥನ ಮೂರ್ತಿಯನ್ನು ಕಂಡದ್ದೇ ಸನ್ಯಾಸಿಯು ಪ್ರಜ್ಞೆ ತಪ್ಪಿ ಬಿದ್ದರು. ಎಷ್ಟು ಹೊತ್ತಾದರೂ ಆತನಿಗೆ ಪ್ರಜ್ಞೆ ಮರಳಿಲ್ಲವಾಗಿ ಸಾರ್ವಭೌಮ ಭಟ್ಟಾಚಾರ್ಯರು ಅವರನ್ನು ತಮ್ಮ ಮನೆಗೆ ಕರೆದೊಯ್ದರು. ಇದರ ಬಗ್ಗೆ ಜನ ಮಾತಾಡ್ಕೋತಾ ಇದ್ದಾರೆ. ಸಿಂಹದ್ವಾರದ ಹತ್ರ ಜನ ಆಡುತ್ತಿದ್ದ ಮಾತುಗಳನ್ನು ಕೇಳಿದ ಭಕ್ತರಿಗೆ ಆ ಜನ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಕುರಿತು ಮಾತನಾಡುತ್ತಿದ್ದರೆಂಬುದು ಅರ್ಥವಾಯಿತು. ಅದೇ ಸಮಯಕ್ಕೆ ಈ ಗೋಪಿನಾಥ ಆಚಾರ್ಯರು ಅಲ್ಲಿಗೆ ಬಂದರು. ಗೋಪಿನಾಥ ಆಚಾರ್ಯರು ಇವರು ಯಾರ? ಗೋಪಿನಾಥ ಆಚಾರ್ಯರು ಸಾರ್ವಭೌಮ ಭಟ್ಟಾಚಾರ್ಯರ ಭಾವಮೈದುನ ಗೋಪಿನಾಥ ಆಚಾರ್ಯರು. ಗೋಪಿನಾಥ ಆಚಾರ್ಯರು ನದಿಯ ಆ ಜಾಗದ ನಿವಾಸಿ, ವಿಶಾರದರ ಅಳಿಯ ಹಾಗೂ ಚೈತನ್ಯ ಮಹಾಪ್ರಭುಗಳ ಭಕ್ತ. ಪ್ರಭುವರ್ಯರ ನೈಜ ವ್ಯಕ್ತಿತ್ವವು ಆಚಾರ್ಯರಿಗೆ ತಿಳಿದಿತ್ತು. ಗೋಪಿನಾಥ ಆಚಾರ್ಯರಿಗೆ ಚೈತನ್ಯ ಮಹಾಪ್ರಭುಗಳು ಕೃಷ್ಣ ಅನ್ನೋದು ಗೊತ್ತಿತ್ತು. ಗೋಪಿನಾಥ ಆಚಾರ್ಯರಿಗೆ ಮುಕುಂದ ದತ್ತರ ಪರಿಚಯ ಈ ಮೊದಲು ಇತ್ತು. ಆದರೆ ದತ್ತರನ್ನು ಜಗನ್ನಾಥಪುರಿಯಲ್ಲಿ ಕಂಡಾಗ ಆಚಾರ್ಯರಿಗೆ ಆಶ್ಚರ್ಯವಾಯಿತು. ಗೋಪಿನಾಥ ಆಚಾರ್ಯರನ್ನು ನೋಡಿದವರೇ ಮುಕುಂದ ದತ್ತರು ಅವರಿಗೆ ನಮಸ್ಕರಿಸಿದರು. ತರುವಾಯ ಆಚಾರ್ಯರು ಮುಕುಂದ ದತ್ತರನ್ನು ಆಲಂಗಿಸಿಕೊಂಡು ಭಗವಾನ್ ಚೈತನ್ಯ ಮಹಾಪ್ರಭುಗಳ ಕ್ಷೇಮ ಸಮಾಚಾರವನ್ನು ವಿಚಾರಿಸಿದರು. ಮುಕುಂದ ದತ್ತರು ಉತ್ತರ ಕೊಟ್ಟರು, ಚೈತನ್ಯರು ಈಗಾಗಲೇ ಇಲ್ಲಿಗೆ ಆಗಮಿಸಿದ್ದಾರೆ. ನಾವೆಲ್ಲ ಅವರ ಜೊತೆಯಲ್ಲಿ ಬಂದಿದ್ದೇವೆ. ಗೋಪಿನಾಥ ಆಚಾರ್ಯರು ನಿತ್ಯಾನಂದ ಪ್ರಭುಗಳನ್ನು ಕಂಡು ಕೂಡಲೇ ಅವರಿಗೆ ತಮ್ಮ ನಮಸ್ಕಾರಗಳನ್ನು ಸಲ್ಲಿಸಿದರು. ಹೀಗೆ ಅವರು ಎಲ್ಲಾ ಭಕ್ತರನ್ನು ಕಂಡು ಮೇಲಿಂದ ಮೇಲೆ ಭಗವಾನ್ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ವಿಚಾರಿಸಿದರು. ಮುಕುಂದದತ್ತ ಮಾತು ಮುಂದುವರಿಸಿದರು. ಭಗವಾನ್ ಚೈತನ್ಯ ಮಹಾಪ್ರಭುಗಳು ಸನ್ಯಾಸ ಗ್ರಹಣ ಮಾಡಿದ ಮೇಲೆ ಜಗನ್ನಾಥಪುರಿಗೆ ಬಂದಿದ್ದಾರೆ. ಅವರ ಜೊತೆ ನಮ್ಮೆಲ್ಲರನ್ನು ಕರೆದುಕೊಂಡು ಬಂದಿರುವರು. ಭಗವಾನ್ ಚೈತನ್ಯರು ನಮ್ಮೆಲ್ಲರನ್ನು ಹಿಂದೆ ಬಿಟ್ಟು ಜಗನ್ನಾಥ ದರ್ಶನಕ್ಕೆಂದು ಮುಂದಾಗಿ ಹೋದರು. ನಾವು ಈಗ ತಾನೇ ಬಂದು ಅವರನ್ನು ಹುಡುಕುತ್ತಿದ್ದೇವೆ. ಜನಸಾಮಾನ್ಯರು ಮಾತನಾಡಿಕೊಳ್ಳುತ್ತಿದ್ದುದನ್ನು ಕೇಳಿದ ಮೇಲೆ ಪ್ರಭುವರ್ಯರು ಈಗ ಸಾರ್ವಭೌಮ ಭಟ್ಟಾಚಾರ್ಯರ ಮನೆಯಲ್ಲಿದ್ದಾರೆಂದು ಊಹಿಸಿಕೊಂಡಿದ್ದೇವೆ. ಪ್ರಭು ಜಗನ್ನಾಥನನ್ನು ಕಂಡ ಕೂಡಲೇ ಚೈತನ್ಯ ಮಹಾಪ್ರಭುಗಳು ದೈವ ಪ್ರೇಮದಿಂದ ಪ್ರಜ್ಞೆ ತಪ್ಪಿ ಬಿದ್ದರು. ಸಾರ್ವಭೌಮ ಭಟ್ಟಾಚಾರ್ಯರು ಅವರನ್ನು ತಮ್ಮ ಮನೆಗೆ ಕರೆದೊಯ್ದಿದ್ದಾರೆ. ನಾನು ನಿಮ್ಮನ್ನು ಕಾಣಬೇಕೆಂದು ಮನಸ್ಸಿನಲ್ಲಿ ಆಲೋಚಿಸುತ್ತಿದ್ದ ಹಾಗೆ ದೈವವಶಾತ್ ನೀವು ಬಂದಿರಿ. ಮೊದಲು ನಾವೆಲ್ಲ ಸಾರ್ವಭೌಮ ಭಟ್ಟಾಚಾರ್ಯರ ಮನೆಗೆ ಹೋಗಿ ಚೈತನ್ಯ ಮಹಾಪ್ರಭುಗಳನ್ನು ನೋಡೋಣ. ಬಳಿಕ ಪ್ರಭು ಜಗನ್ನಾಥನ ನೋಡಲು ಬರೋಣ. ಈ ಮಾತನ್ನು ಕೇಳಿ ಸಂತುಷ್ಟರಾದ ಗೋಪಿನಾಥ ಆಚಾರ್ಯರು ಆ ಕೂಡಲೇ ಭಕ್ತರೆಲ್ಲರನ್ನು ತಮ್ಮೊಡನೆ ಕರೆದುಕೊಂಡು ಸಾರ್ವಭೌಮ ಭಟ್ಟಾಚಾರ್ಯರ ಮನೆಗೆ ಬಂದರು. ಪ್ರಜ್ಞೆ ಕಳೆದುಕೊಂಡು ಮಲಗಿದ್ದ ಪ್ರಭುವರ್ಯರನ್ನು ಸಾರ್ವಭೌಮ ಭಟ್ಟಾಚಾರ್ಯರ ಮನೆಗೆ ಬಂದ ಭಕ್ತರೆಲ್ಲರೂ ನೋಡಿದರು. ಪ್ರಭುಗಳಿದ್ದ ಸ್ಥಿತಿಯನ್ನು ನೋಡಿ ಗೋಪಿನಾಥ ಆಚಾರ್ಯರು ತುಂಬಾ ಕಳವಳಪಟ್ಟರು. ಅದೇ ಸಮಯದಲ್ಲಿ ಪ್ರಭುಗಳನ್ನು ನೋಡಿದ್ದೇನಲ್ಲ ಎಂಬ ಸಂತೋಷವು ಅವರಿಗಾಯಿತು. ಸಕಲ ಭಕ್ತರು ತಮ್ಮ ಮನೆಯೊಳಗೆ ಬರಲು ಸಾರ್ವಭೌಮ ಭಟ್ಟಾಚಾರ್ಯರು ಅಪ್ಪಣೆ ಕೊಟ್ಟರು. ಭಕ್ತ ಜನರೊಡನಿದ್ದ ನಿತ್ಯಾನಂದ ಪ್ರಭುಗಳನ್ನು ಕಂಡು ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸಿದರು. ಸಾರ್ವಭೌಮರು ಎಲ್ಲಾ ಭಕ್ತರನ್ನು ವಿಚಾರಿಸಿಕೊಂಡು ಆ ಎಲ್ಲರನ್ನೂ ಉಚಿತ ರೀತಿಯಲ್ಲಿ ಸ್ವಾಗತಿಸಿದರು. ಇತ್ತ ಅಲ್ಲಿಗೆ ಬಂದಿದ್ದ ಭಕ್ತರಾದರೋ ಭಗವಾನ್ ಚೈತನ್ಯ ಮಹಾಪ್ರಭುಗಳನ್ನು ಕಂಡು ಹರ್ಷದಿಂದ ನಲಿದರು. ತರುವಾಯ ಭಟ್ಟಾಚಾರ್ಯರು ಬಂದಿದ್ದವರನ್ನೆಲ್ಲ ಜಗನ್ನಾಥನ ದರ್ಶನಕ್ಕೆಂದು ಕಳುಹಿಸಿಕೊಟ್ಟರು. ತಮ್ಮ ಪುತ್ರ ಚಂದನೀಶ್ವರನನ್ನು ಭಕ್ತರಿಗೆ ಮಾರ್ಗದರ್ಶಿಯಾಗಿ ಜೊತೆ ಮಾಡಿ ಕೊಟ್ಟರು. ಜಗನ್ನಾಥನ ಮೂರ್ತಿಯನ್ನು ನೋಡಿ ದರ್ಶನಕ್ಕೆ ಬಂದಿದ್ದವರೆಲ್ಲರೂ ತುಂಬಾ ಆನಂದ ಪರವಶರಾದರು. ವಿಶೇಷವಾಗಿ ಪ್ರಭು ನಿತ್ಯಾನಂದರು ದೈವೋನ್ಮಾದದಲ್ಲಿ ಮುಳುಗಿ ಹೋದರು. ನಿತ್ಯಾನಂದ ಪ್ರಭುಗಳು ದೈವ ಪರವಶತೆಯಿಂದ ಅಸ್ಥಿರರಾಗಿ ಬೀಳುವುದರಲ್ಲಿದ್ದಾಗ ಭಕ್ತರೆಲ್ಲ ಅವರನ್ನು ಹಿಡಿದು ಸ್ಥಿರವಾಗಿ ನಿಲ್ಲಿಸಿದರು. ಆಗ ಪ್ರಭು ಜಗನ್ನಾಥನ ಪೂಜಾರರು ದೇವರಿಗೆ ಹಾಕಲಾಗಿದ್ದ ಹಾರವನ್ನು ತಂದು ನಿತ್ಯಾನಂದ ಪ್ರಭುಗಳಿಗೆ ಕೊಟ್ಟರು. ಪ್ರಭು ಜಗನ್ನಾಥನಿಗೆ ಹಾಕಲಾಗಿದ್ದ ಮಾಲೆ ನಿತ್ಯಾನಂದ ಪ್ರಭುಗಳಿಗೆ ಸಂದದ್ದು
ಭಕ್ತ ಜನರೆಲ್ಲರಿಗೂ ಬಹಳ ಸಂತೋಷವನ್ನು ತಂದಿತು. ತರುವಾಯ ಅವರೆಲ್ಲರೂ ಭಗವಾನ್ ಶ್ರೀ ಚೈತನ್ಯರು ಬಿಡಾರ ಹೂಡಿದ್ದ ಸ್ಥಳಕ್ಕೆ ಹಿಂದಿರುಗಿದರು. ತರುವಾಯ ಎಲ್ಲಾ ಭಕ್ತರು ಹರೇ ಕೃಷ್ಣ ಮಂತ್ರವನ್ನು ಉಚ್ಚಸ್ವರದಲ್ಲಿ ಸಂಕೀರ್ತನೆ ಮಾಡಲು ಪ್ರಾರಂಭಿಸಿದರು. ನಡು ಹಗಲಿಗೆ ಮೊದಲು ಪ್ರಭುವರಿಯರಿಗೆ ಪ್ರಜ್ಞೆ ಮರಳಿತು. ಚೈತನ್ಯ ಮಹಾಪ್ರಭುಗಳು ಪ್ರಜ್ಞೆ ತಿಳಿದು ಎದ್ದು ಹರಿಹರಿ ಎಂದು ಉಚ್ಚಸ್ವರದಲ್ಲಿ ಜಪಿಸಿದರು. ಪ್ರಭುವರಿಯರಿಗೆ ಪ್ರಜ್ಞೆ ಬಂದದ್ದು ನೋಡಿ ಸಾರ್ವಭೌಮ ಭಟ್ಟಾಚಾರ್ಯರಿಗೆ ಅಮಿತ ಆನಂದವಾಯಿತು. ಅವರು ಪ್ರಭುವರ್ಯರ ಪಾದ ಧೂಳಿಯನ್ನು ಶಿರದಲ್ಲಿ ಧರಿಸಿದರು. ಭಟ್ಟಾಚಾರ್ಯರು ಅವರೆಲ್ಲರನ್ನು ಉದ್ದೇಶಿಸಿ ಹೀಗೆಂದರು, ಈ ಕೂಡಲೇ ನೀವು ಮಧ್ಯಾಹ್ನದ ಸ್ನಾನಗಳನ್ನು ಮುಗಿಸಿಕೊಳ್ಳಿ. ಈ ದಿನ ನಾನು ನಿಮಗೆ ಪ್ರಭು ಜಗನ್ನಾಥನಿಗೆ ಅರ್ಪಿಸಿದ ಮಹಾಪ್ರಸಾದವನ್ನು ನೀಡುವೆ. ಸಮುದ್ರ ಸ್ನಾನ ಮುಗಿಸಿಕೊಂಡು ಚೈತನ್ಯ ಮಹಾಪ್ರಭು ಹಾಗೂ ಅವರ ಭಕ್ತರು ಬೇಗ ಮನೆಗೆ ಹಿಂದಿರುಗಿದರು. ತರುವಾಯ ಪ್ರಭುಗಳು ಕಾಲು ತೊಳೆದುಕೊಂಡು ಭೋಜನ ಸ್ವೀಕಾರಕ್ಕೆಂದು ರತ್ನಗಂಬಳಿಯ ಮೇಲೆ ಕುಳಿತರು. ಸಾರ್ವಭೌಮ ಭಟ್ಟಾಚಾರ್ಯರು ಜಗನ್ನಾಥ ದೇವಾಲಯದಿಂದ ನಾನಾ ಬಗೆಯ ಪ್ರಸಾದ ಪದಾರ್ಥಗಳನ್ನು ಭಕ್ಷ್ಯಗಳನ್ನು ತರಿಸಿದ್ದರು. ಆ ಬಳಿಕ ಚೈತನ್ಯ ಮಹಾಪ್ರಭುಗಳು ಪ್ರಸನ್ನ ಮನಸ್ಸಿನಿಂದ ಭೋಜನ ಸ್ವೀಕರಿಸಿದರು. ವಿಶೇಷವಾಗಿ ತಯಾರಿಸಲಾಗಿದ್ದ ಅನ್ನ ಹಾಗೂ ನಾನಾ ಬಗೆಯ ತರಕಾರಿಗಳನ್ನು ಹಾಕಿ ಮಾಡಿದ್ದ ಶ್ರೇಷ್ಠ ಪದಾರ್ಥಗಳನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಚಿನ್ನದ ತಟ್ಟೆಗಳಲ್ಲಿ ಬಡಿಸಲಾಯಿತು. ಪ್ರಭು ವರ್ಯರಾದರೋ ತಮ್ಮ ಸಂಗಾತಿಗಳ ಜೊತೆಯಲ್ಲಿ ಸಂತೋಷ ಚಿತ್ತದಿಂದ ಚೊಕ್ಕ ಭೋಜನ ಮಾಡಿದರು. ಸಾರ್ವಭೌಮ ಭಟ್ಟಾಚಾರ್ಯರು ತಾವೇ ಮುಂದೆ ನಿಂತು ಪ್ರಸಾದವನ್ನು ಬಡಿಸತೊಡಗಿದರು. ಆಗ ಚೈತನ್ಯ ಮಹಾಪ್ರಭುಗಳು ದಯವಿಟ್ಟು ನನಗೆ ಬೇಯಿಸಿದ ತರಕಾರಿಗಳನ್ನು ಮಾತ್ರ ಬಡಿಸಿ ಎಂದು ಸಾರ್ವಭೌಮರಲ್ಲಿ ಭಿನ್ನವಹಿಸಿಕೊಂಡರು. ಸಿಹಿ ರೊಟ್ಟಿ ಹಾಗೂ ಹಾಲಿನ ಕೆನೆಯಿಂದ ಮಾಡಿದ ಪದಾರ್ಥಗಳನ್ನು ಇಲ್ಲಿಗೆ ಬಂದಿರುವ ಭಕ್ತರೆಲ್ಲರಿಗೂ ಕೊಡಿ ಎಂದರು ಚೈತನ್ಯರು. ಈ ಮಾತನ್ನು ಕೇಳಿದ ಭಟ್ಟಾಚಾರ್ಯರು ಎರಡೂ ಕೈ ಜೋಡಿಸಿ ಹೀಗೆಂದರು, ಪ್ರಭು ಜಗನ್ನಾಥನು ಈ ದಿನ ಯಾವ ಯಾವ ಪದಾರ್ಥಗಳನ್ನು ಉಂಡನೋ ಅವುಗಳನ್ನು ನೀವೂ ಸವಿಯಲು ದಯವಿಟ್ಟು ಪ್ರಯತ್ನಿಸಿ. ಈ ಮಾತನ್ನು ಆಡಿದ ಭಟ್ಟಾಚಾರ್ಯರು ಬಳಿಕ ತಾವು ತರಿಸಿದ್ದ ಹೋಳಿಗೆ ಹಾಗೂ ಘನೀಕೃತ ಹಾಲಿನ ಪದಾರ್ಥಗಳನ್ನು ಭಕ್ತರಿಗೆ ಉಣಬಡಿಸಿದರು. ಭಕ್ತರ ಭೋಜನ ಮುಗಿದ ಮೇಲೆ ಉಂಡವರು ಕೈಕಾಲುಗಳನ್ನು ತೊಳೆದುಕೊಳ್ಳಲು ಹಾಗೂ ಬಾಯಿ ಮುಕ್ಕಳಿಸಲು ನೀರನ್ನು ಒದಗಿಸಿದರು. ತರುವಾಯ ಭಗವಾನ್ ಚೈತನ್ಯ ಮಹಾಪ್ರಭು ಹಾಗೂ ಅವರ ಭಕ್ತರ ಅಪ್ಪಣೆ ಪಡೆದು ಸಾರ್ವಭೌಮ ಭಟ್ಟಾಚಾರ್ಯರು ಗೋಪಿನಾಥ ಆಚಾರ್ಯರ ಜೊತೆ ಭೋಜನಾದಿಗಳನ್ನು ತೀರಿಸಿಕೊಂಡು ಬರಲು ಹೊರಟರು. ಊಟ ಮುಗಿದ ತರುವಾಯ ಇಬ್ಬರು ಪುನಃ ಭಗವಾನ್ ಚೈತನ್ಯ ಮಹಾಪ್ರಭುಗಳ ಸನ್ನಿಧಾನಕ್ಕೆ ಹಿಂದಿರುಗಿದರು. ಚೈತನ್ಯ ಮಹಾಪ್ರಭುಗಳಿಗೆ ಗೌರವ ಸಮರ್ಪಣೆ ಮಾಡುತ್ತಾ ಸಾರ್ವಭೌಮ ಭಟ್ಟಾಚಾರ್ಯರು ನಮೋ ನಾರಾಯಣಾಯ ಎಂದರು. ಪ್ರತ್ಯುತ್ತರ ನೀಡುತ್ತಾ ಚೈತನ್ಯ ಮಹಾಪ್ರಭುಗಳು ಕೃಷ್ಣೇ ಮತಿರಸ್ತು ಎಂದರು. ಕೃಷ್ಣೇ ಮತಿರಸ್ತು ಅಂದ್ರೆ ನಿಮ್ಮ ಲಕ್ಷ್ಯ ಅಥವಾ ಕೃಷ್ಣ ನಿಮ್ಮ ಮತಿಯಲ್ಲಿ, ನಿಮ್ಮ ಯೋಚನೆಯಲ್ಲಿ, ನಿಮ್ಮ ಲಕ್ಷ್ಯ ಕೃಷ್ಣನ ಮೇಲಿರಲಿ. ಸಾರ್ವಭೌಮ ಭಟ್ಟಾಚಾರ್ಯರು ನಾರಾಯಣನಿಗೆ ನನ್ನ ನಮಸ್ಕಾರಗಳು ಅಂದ್ರು, ನಮೋ ನಾರಾಯಣಾಯ. ಚೈತನ್ಯ ಮಹಾಪ್ರಭುಗಳು ಹೇಳಿದ್ರು ನಿಮ್ಮ ಲಕ್ಷ್ಯ ಕೃಷ್ಣನ ಮೇಲಿರಲಿ. ಅಂದ್ರೆ ಓಂ ನಮೋ ನಾರಾಯಣ ಅಂದ್ರೆ ನಾರಾಯಣಾಯ ಅಂದ್ರೆ ಮಾಯಾವಾದಿಗಳು ನೀವೇ ನಾರಾಯಣರು ಅಂತ. ಚೈತನ್ಯ ಮಹಾಪ್ರಭುಗಳು ಹೇಳಿದ್ರು ಅದಕ್ಕೆ ನಾನ್ ನಾರಾಯಣ ಅಲ್ಲ, ಕೃಷ್ಣನ ಮೇಲೆ ನಮ್ಮ ಪ್ರಜ್ಞೆ ಇರ್ಲಿ. ಈ ಮಾತುಗಳನ್ನು ಆಲಿಸಿದ ಸಾರ್ವಭೌಮ ಭಟ್ಟಾಚಾರ್ಯರು ಭಗವಾನ್ ಚೈತನ್ಯರು ಒಬ್ಬ ವೈಷ್ಣವ ಸನ್ಯಾಸಿ ಎಂಬುದನ್ನು ಅರ್ಥ ಮಾಡಿಕೊಂಡರು. ಆಗ ಸಾರ್ವಭೌಮ ಭಟ್ಟಾಚಾರ್ಯರು ಗೋಪಿನಾಥ ಆಚಾರ್ಯರಿಗೆಂದನು, ಸನ್ಯಾಸ ಗ್ರಹಣಕ್ಕೆ ಮೊದಲು ಚೈತನ್ಯ ಮಹಾಪ್ರಭುಗಳು ಏನಾಗಿದ್ದರೆಂಬುದನ್ನು ನಾನು ತಿಳಿಯಬಯಸುವೆ. ಓಕೆ, ಪೂರ್ವಾಶ್ರಮ. ಸಾಮಾನ್ಯವಾಗಿ ವೈಷ್ಣವರ ಪೂರ್ವಾಶ್ರಮವನ್ನ ಕೇಳಬಾರದು. ಗೋಪಿನಾಥ ಆಚಾರ್ಯರು ಉತ್ತರ ಕೊಟ್ಟರು. ನವದ್ವೀಪದಲ್ಲಿ ಜಗನ್ನಾಥ ಎನ್ನುವ ಒಬ್ಬರು ಮನೆ ಮಾಡಿಕೊಂಡಿದ್ದರು. ಮಿಶ್ರ ಪುರಂದರ ಎನ್ನುವುದು ಅವರ ಅಡ್ಡ ಹೆಸರು. ಭಗವಾನ್ ಚೈತನ್ಯ ಮಹಾಪ್ರಭುಗಳು ಆ ಜಗನ್ನಾಥ ಮಿಶ್ರರ ಮಗ. ಇವರ ಪೂರ್ವದ ಹೆಸರು ವಿಶ್ವಂಬರ ಮಿಶ್ರ ಎಂಬುದಾಗಿತ್ತು. ಚೈತನ್ಯರು ನೀಲಾಂಬರ ಚಕ್ರವರ್ತಿಯವರ ಮೊಮ್ಮಗನು. ಹೌದು, ಭಟ್ಟಾಚಾರ್ಯರು ಹೇಳಿದರು, ನೀಲಾಂಬರ ಚಕ್ರವರ್ತಿಯವರು ನನ್ನ ತಂದೆ ಮಹೇಶ್ವರ ವಿಶಾರದರ ಸಹಪಾಠಿ. ಅವರ ಪರಿಚಯ ನನಗಾದದ್ದು ಹೀಗೆ. ಜಗನ್ನಾಥ ಮಿಶ್ರ ಪುರಂದರರ ಬಗೆಗೆ ನನ್ನ ತಂದೆಗೆ ಗೌರವ ಭಾವವಿತ್ತು. ಹೀಗಿರುತ್ತಾ ನನ್ನ ತಂದೆ ಜೊತೆ ಅವರಿಗಿದ್ದ ಸಂಬಂಧದಿಂದಾಗಿ ನಾನು ಜಗನ್ನಾಥ ಮಿಶ್ರ ಹಾಗೂ ನೀಲಾಂಬರ ಚಕ್ರವರ್ತಿ ಇಬ್ಬರನ್ನು ಪೂಜ್ಯ ಭಾವದಿಂದ ಕಾಣುತ್ತೇನೆ. ಚೈತನ್ಯ ಮಹಾಪ್ರಭುಗಳು ನದಿಯಾ ಜಿಲ್ಲೆಗೆ ಸೇರಿದವರೆಂಬುದನ್ನು ಕೇಳಿ ಸಾರ್ವಭೌಮ ಭಟ್ಟಾಚಾರ್ಯರಿಗೆ ಅಮಿತ ಸಂತೋಷವಾಯಿತು. ಅವರು ಪ್ರಭುಗಳನ್ನು ಉದ್ದೇಶಿಸಿ ಹೀಗೆಂದರು, ಸ್ವಾಭಾವಿಕವಾಗಿಯೇ ನೀವು ಪೂಜ್ಯರು. ಇದಕ್ಕೂ ಹೆಚ್ಚಿನದೆಂದರೆ ನೀವೊಬ್ಬ ಸನ್ಯಾಸಿ. ಆದ್ದರಿಂದ ನಾನು ನಿಮ್ಮ ಆಳಾಗಿರಲು ಅಪೇಕ್ಷಿಸುತ್ತೇನೆ. ಭಟ್ಟಾಚಾರ್ಯರಾಡಿದ ಈ ಮಾತುಗಳನ್ನು ಕೇಳಿದ ಕೂಡಲೇ ಚೈತನ್ಯ ಮಹಾಪ್ರಭುಗಳು ವಿಷ್ಣು ಸ್ಮರಣೆ ಮಾಡಿ ಆಚಾರ್ಯರನ್ನುದ್ದೇಶಿಸಿ ಈ ನಮ್ರ ನುಡಿಗಳನ್ನಾಡಿದರು.
ವೇದಾಂತ ದರ್ಶನದ ವೇದಾಂತ ದರ್ಶನದ ಬೋಧಕರು ನೀವು. ಈ ಕಾರಣ ಇಡೀ ಜಗತ್ತಿನ ಜನರ ಗುರು ನೀವು. ಸಕಲ ಲೋಕದ ಜನರ ಹಿತೈಷಿಯೂ ನೀವಾಗಿದ್ದೀರಿ. ಅಲ್ಲದೆ ನೀವು ಎಲ್ಲಾ ವರ್ಗದ ಸನ್ಯಾಸಿಗಳ ಪೋಷಕರೂ ಹೌದು. ಸಾರ್ವಭೌಮ ಭಟ್ಟಾಚಾರ್ಯರು ಗೃಹಸ್ಥರಾಗಿದ್ರು ಕೂಡ ಅವರು ಸನ್ಯಾಸಿಗಳಿಗೆ ಪಾಠ ಹೇಳ್ತಾ ಇದ್ರು. ಬಹಳ ದೊಡ್ಡ ಜ್ಞಾನಿ. ಅದಕ್ಕೆ ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ದಾರೆ, ನೀವು ವೇದಾಂತ ದರ್ಶನದ ಬೋಧಕರು, ನೀವು ಇಡೀ ಜಗತ್ತಿನ ಜನರ ಗುರು, ಸಕಲ ಲೋಕದ ಜನರ ಹಿತೈಷಿಯು ನೀವು. ಅಲ್ಲದೆ ನೀವು ಎಲ್ಲಾ ವರ್ಗದ ಸನ್ಯಾಸಿಗಳ ಪೋಷಕರೂ ಹೌದು. ನಾನೊಬ್ಬ ಯುವ ಸನ್ಯಾಸಿ, ಅಲ್ಲದೆ ಒಳಿತು ಯಾವುದು ಕೆಟ್ಟದ್ದು ಯಾವುದು ಎಂಬುದನ್ನು ನಾನು ಬಲ್ಲವನಲ್ಲ. ಆದ್ದರಿಂದ ನಾನು ನಿಮ್ಮನ್ನು ಆಶ್ರಯಿಸುತ್ತೇನೆ, ನಿಮ್ಮನ್ನು ನನ್ನ ಗುರುಗಳಾಗಿ ಸ್ವೀಕರಿಸುತ್ತೇನೆ. ನಿಮ್ಮ ಸಂಘ ಭಾಗ್ಯವನ್ನು ಅಪೇಕ್ಷಿಸಿ ಮಾತ್ರ ನಾನು ಇಲ್ಲಿಗೆ ಬಂದಿದ್ದೇನೆ. ನಾನೀಗ ನಿಮ್ಮಲ್ಲಿ ಆಶ್ರಯ ಪಡೆಯುತ್ತಿದ್ದೇನೆ. ನೀವು ಕರುಣೆ ತೋರಿ ನನ್ನನ್ನು ಎಲ್ಲಾ ವಿಧಗಳಲ್ಲಿಯೂ ಪಾಲಿಸುವಿರಾ ಅಂತ ಚೈತನ್ಯ ಮಹಾಪ್ರಭುಗಳು ಕೇಳ್ತಾ ಇದ್ದಾರೆ. ಇಂದು ನಡೆದ ಪ್ರಸಂಗವು ನನ್ನ ಪಾಲಿಗೆ ದೊಡ್ಡ ಕಂಟಕವಾಗಿತ್ತು. ಆದರೆ ನೀವು ಕೃಪೆ ತೋರಿ ಅದನ್ನು ನಿವಾರಿಸಿದಿರಿ. ಭಟ್ಟಾಚಾರ್ಯರು ಉತ್ತರ ನೀಡಿದರು, ಜಗನ್ನಾಥ ದೇವರ ದರ್ಶನಕ್ಕೆ ನೀವೊಬ್ಬರೇ ಹೋಗಕೂಡದು. ನನ್ನನ್ನು ಜೊತೆ ಮಾಡಿಕೊಂಡು ಹೋಗಿ, ಇಲ್ಲವೇ ನಾನು ಕಳಿಸುವ ಜನರ ಜೊತೆಯಲ್ಲಿ ಹೋಗಬೇಕು. ಪ್ರಭುವರಿಯರು ನುಡಿದರು, ಇನ್ನು ಎಂದಿಗೂ ನಾನು ದೇವಸ್ಥಾನವನ್ನು ಪ್ರವೇಶಿಸುವುದಿಲ್ಲ. ಗರುಡ ಕಂಬದ ಬಳಿ ನಿಂತು ದೇವರ ದರ್ಶನ ಮಾಡುತ್ತೇನೆ. ಇದಕ್ಕೋಸ್ಕರನೇ ಚೈತನ್ಯ ಮಹಾಪ್ರಭುಗಳು ಗರುಡ ಸ್ತಂಭದಲ್ಲೇ ನಿಂತುಕೊಂಡು ಜಗನ್ನಾಥನ ದರ್ಶನವನ್ನು ಮಾಡ್ತಾ ಇದ್ರು. ಯಾಕಂದ್ರೆ ಅವರು ಮೊದಲು ಮೂರ್ಛೆ ತಪ್ಪಿದ್ದು ಒಳಗಡೆ, ದೇವಸ್ಥಾನದ ಗರ್ಭಗುಡಿ ಒಳಗಡೆ. ಸಾರ್ವಭೌಮ ಭಟ್ಟಾಚಾರ್ಯರು ಗೋಪಿನಾಥ ಆಚಾರ್ಯರಿಗೆ ಹೇಳಿದರು, ಪ್ರಭುಗಳನ್ನು ಕರೆದೊಯ್ದು ಅವರಿಗೆ ಜಗನ್ನಾಥನ ದರ್ಶನ ಮಾಡಿಸಿ. ಹಾಗೆಯೇ ನನ್ನ ಚಿಕ್ಕಮ್ಮನಿಗೆ ಸೇರಿದ ಮನೆಯೊಂದು ತುಂಬಾ ನಿರ್ಜನ ಪ್ರದೇಶದಲ್ಲಿದೆ. ಪ್ರಭುಗಳು ಅಲ್ಲಿ ವಸತಿ ಇರಲಿ, ಅದಕ್ಕೆ ಬೇಕಾದ ಸಕಲ ಏರ್ಪಾಡುಗಳನ್ನು ಮಾಡಿ. ಗೋಪಿನಾಥ ಆಚಾರ್ಯರು ಭಗವಾನ್ ಚೈತನ್ಯ ಮಹಾಪ್ರಭುಗಳನ್ನು ಭಟ್ಟಾಚಾರ್ಯರು ಹೇಳಿದ್ದ ಮನೆಗೆ ಕರೆದೊಯ್ದರು. ನೀರಿರುವ ಸ್ಥಳ, ನೀರಿನ ಗಡಿಗೆಗಳು ಹಾಗೂ ಇತರ ಗೃಹ ಬಳಕೆ ವಸ್ತುಗಳಿರುವ ತಾಣಗಳನ್ನು ತೋರಿಸಿದರು. ಹೆಚ್ಚೇಕೆ ಪ್ರಭುಗಳ ವಾಸಕ್ಕೆ ಬೇಕಾದ ಸಕಲ ಏರ್ಪಾಡುಗಳನ್ನು ಆಚಾರ್ಯರು ಮಾಡಿದರು. ಮರುದಿನ ಗೋಪಿನಾಥ ಆಚಾರ್ಯರು ಭಗವಾನ್ ಚೈತನ್ಯ ಮಹಾಪ್ರಭುಗಳನ್ನು ಜಗನ್ನಾಥ ದೇವಾಲಯಕ್ಕೆ ಕರೆದೊಯ್ದು ಅವನ ಸುಪ್ರಭಾತ ದರ್ಶನವನ್ನು ಮಾಡಿಸಿದರು. ಇತ್ತ ಗೋಪಿನಾಥ ಆಚಾರ್ಯರು ಮುಕುಂದ ದತ್ತರನ್ನು ತಮ್ಮೊಡನೆ ಕರೆದುಕೊಂಡು ಸಾರ್ವಭೌಮ ಭಟ್ಟಾಚಾರ್ಯರ ಮನೆಗೆ ಹೋದರು. ಬಂದವರನ್ನು ಸ್ವಾಗತಿಸಿದ ಸಾರ್ವಭೌಮರು ಮುಕುಂದ ದತ್ತರನ್ನುದ್ದೇಶಿಸಿ ಹೀಗೆಂದರು, ಈ ಸನ್ಯಾಸಿಯು ಬಹಳ ನಮ್ರರು, ಸಾಧು ಸ್ವಭಾವದವರೂ ಆಗಿದ್ದಾರೆ. ಅಲ್ಲದೆ ತುಂಬಾ ರೂಪವಂತರೂ ಹೌದು. ಇದೆಲ್ಲದರ ಪರಿಣಾಮವಾಗಿ ಅವರ ಮೇಲಿನ ನನ್ನ ಪ್ರೀತಿಯು ಹೆಚ್ಚಾಗುತ್ತಿದೆ. ಬಹಳ ನಮ್ರರು, ಸಾಧು ಸ್ವಭಾವದವರು, ತುಂಬಾ ಸುಂದರವಾಗಿ ಕಾಣಿಸ್ತಾ ಇರುವಂತವ್ರು. ಇದೆಲ್ಲ ಕಾರಣಗಳಿಂದ ಅವರ ಮೇಲಿನ ನನ್ನ ಪ್ರೀತಿ ಹೆಚ್ಚಾಗಿದೆ. ಯಾವ ಸಂಪ್ರದಾಯದ ಪ್ರಕಾರ ಚೈತನ್ಯರು ಸನ್ಯಾಸ ಗ್ರಹಣ ಮಾಡಿದರು ಹಾಗೂ ಅವರ ಹೆಸರೇನು? ಗೋಪಿನಾಥ ಆಚಾರ್ಯರು ಮಾರುತ್ತರ ನೀಡಿದರು. ಈ ಕೃಷ್ಣ ಚೈತನ್ಯ ಎನ್ನುವುದು ಪ್ರಭುಗಳ ಹೆಸರು. ಪರಮ ಸುದೈವಿಯಾದ ಕೇಶವ ಭಾರತಿ ಎನ್ನುವರು ಅವರಿಗೆ ಸನ್ಯಾಸ ನೀಡಿದ ಗುರುಗಳು. ಸಾರ್ವಭೌಮ ಭಟ್ಟಾಚಾರ್ಯರು ಹೇಳಿದರು, ಶ್ರೀಕೃಷ್ಣ ಎನ್ನುವುದೇನೋ ಒಳ್ಳೆಯ ಹೆಸರು, ಆದರೆ ಚೈತನ್ಯರು ಭಾರತೀ ಸಂಪ್ರದಾಯಕ್ಕೆ ಸೇರುತ್ತಾರೆ. ಆದ್ದರಿಂದ ಅವರು ದ್ವಿತೀಯ ಶ್ರೇಣಿಯ ಸನ್ಯಾಸಿ. ಮಾಯವಾದಿಗಳಲ್ಲಿ ಇದೇ ರೀತಿ ಬಹಳ ಬೇರೆ ಬೇರೆ ಶ್ರೇಣಿಗಳಿವೆ. ಎರಡನೇ ಶ್ರೇಣಿಯವ್ರದ್ದು. ಗೋಪಿನಾಥ ಆಚಾರ್ಯರು ಪ್ರತ್ಯುತ್ತರ ಕೊಟ್ಟರು, ಕೃಷ್ಣ ಚೈತನ್ಯ ಮಹಾಪ್ರಭುಗಳು ಬಾಹ್ಯ ಶಿಷ್ಟಾಚಾರಕ್ಕೆ ಕಟ್ಟು ಬೀಳುವವರಲ್ಲ. ಅದರಿಂದ ದೊಡ್ಡ ಸಂಪ್ರದಾಯದಿಂದ ಸನ್ಯಾಸ ಸ್ವೀಕರಿಸಬೇಕ ಅಗತ್ಯ ಅವರಿಗಿಲ್ಲ. ಭಟ್ಟಾಚಾರ್ಯರು ಹೀಗೆಂದು ಪ್ರಶ್ನಿಸಿದರು, ಚೈತನ್ಯ ಮಹಾಪ್ರಭುಗಳು ಯೌವನದ ಬದುಕಿನ ಶಿಖರಾವಸ್ಥೆಯಲ್ಲಿದ್ದಾರೆ. ಸನ್ಯಾಸ ಧರ್ಮವನ್ನು ಅವರು ಹೇಗೆ ತಾನೇ ಪರಿಪಾಲಿಸಬಲ್ಲರು? ಚೈತನ್ಯ ಮಹಾಪ್ರಭುಗಳು ವಿರಕ್ತ ಬದುಕಿನಲ್ಲಿ ಸ್ಥಿರವಾಗಿದ್ದು ಅದ್ವೈತ ಮತಕ್ಕೆ ಪ್ರವೇಶಿಸಲಿ. ಅದಕ್ಕಾಗಿ ನಾನು ಅವರ ಎದುರು ವೇದಾಂತ ದರ್ಶನವನ್ನು ಅವಿರತವಾಗಿ ಪಠಿಸುತ್ತೇನೆ. ಚೈತನ್ಯ ಸಾರ್ವಭೌಮ ಭಟ್ಟಾಚಾರ್ಯರು ಹೇಳ್ತಾ ಇದ್ದಾರೆ, ಅವರಿಗೆ ನಾನು ವೇದಾಂತ ದರ್ಶನವನ್ನ ಪಠಿಸ್ತೀನಿ. ಆಗ ಅವರು ತಮ್ಮ ಸನ್ಯಾಸದಲ್ಲಿ ಸ್ಥಿರವಾಗ್ತಾರೆ. ಯಾಕಂದ್ರೆ ಇದೆಲ್ಲ ವೈರಾಗ್ಯದ ಒಂದು ಪಥ. ತರುವಾಯ ಸಾರ್ವಭೌಮ ಭಟ್ಟಾಚಾರ್ಯರು ಒಂದು ಸಲಹೆ ಮುಂದಿಟ್ಟರು. ಚೈತನ್ಯ ಮಹಾಪ್ರಭುಗಳು ಇಷ್ಟಪಟ್ಟಲ್ಲಿ ಅವರಿಗೆ ಸನ್ಯಾಸ ನೀಡುವ ವಿಧಿಯನ್ನು ನಾನು ಮತ್ತೊಮ್ಮೆ ನೆರವೇರಿಸಿ
ಹೊಸ ಕಾಷಾಯ ವಸ್ತ್ರಗಳನ್ನು ನೀಡಬಲ್ಲೆ. ಈ ಮೂಲಕ ಅವರನ್ನು ಶ್ರೇಷ್ಠ ಸಂಪ್ರದಾಯವೊಂದಕ್ಕೆ ಸೇರಿಸಬಲ್ಲೆ. ಸಾರ್ವಭೌಮರು ಆಡಿದ ಮಾತನ್ನು ಕೇಳಿ ಗೋಪಿನಾಥ ಆಚಾರ್ಯರು ಹಾಗೂ ಮುಕುಂದ ದತ್ತ ಇಬ್ಬರು ಬಹಳ ದುಃಖಪಟ್ಟರು. ಆದ್ದರಿಂದ ಗೋಪಿನಾಥ ಆಚಾರ್ಯರು ಸಾರ್ವಭೌಮ ಭಟ್ಟಾಚಾರ್ಯರನ್ನು ಉದ್ದೇಶಿಸಿ ಹೀಗೆಂದರು. ಪ್ರಿಯ ಭಟ್ಟಾಚಾರ್ಯರೇ, ಭಗವಾನ್ ಚೈತನ್ಯ ಮಹಾಪ್ರಭುಗಳ ಮಹಿಮೆ ನಿಮಗೆ ತಿಳಿಯದು. ದೇವೋತ್ತಮ ಪರಮಪುರುಷನ ಸರ್ವ ಲಕ್ಷಣಗಳು ಅವರಲ್ಲಿ ಅಧಿಕ ಪ್ರಮಾಣದಲ್ಲಿವೆ. ಗೋಪಿನಾಥ ಆಚಾರ್ಯರು ತಮ್ಮ ಮಾತನ್ನು ಮುಂದುವರಿಸಿದರು. ಭಗವಾನ್ ಚೈತನ್ಯ ಮಹಾಪ್ರಭುಗಳು ದೇವೋತ್ತಮ ಪರಮಪುರುಷನೆಂದು ವಿಖ್ಯಾತರು. ಈ ಬಗೆಗೆ ಏನೂ ತಿಳಿದಿಲ್ಲದವರಿಗೆ ಬಲ್ಲಿದರ ಮಾತು ಅರ್ಥವಾಗುವುದು ತುಂಬಾ ಕಷ್ಟ. ಸಾರ್ವಭೌಮ ಭಟ್ಟಾಚಾರ್ಯರ ಶಿಷ್ಯರು ತಿರುಗುಬಿದ್ದರು. ಚೈತನ್ಯ ಮಹಾಪ್ರಭುಗಳು ಪರಮಪ್ರಭು ಎಂದು ನೀವು ಯಾವ ಪ್ರಮಾಣವನ್ನು ಆಧರಿಸಿ ನಿರ್ಣಯಿಸಿದ್ದೀರಿ? ಗೋಪಿನಾಥ ಆಚಾರ್ಯರು ಉತ್ತರ ಕೊಟ್ಟರು. ದೇವೋತ್ತಮ ಪರಮಪುರುಷನನ್ನು ಅರ್ಥ ಮಾಡಿಕೊಂಡಿರುವ ಪ್ರಮಾಣಭೂತ ಆಚಾರ್ಯರ ಹೇಳಿಕೆಗಳೇ ನಿಮ್ಮ ನಿರ್ಣಯಕ್ಕೆ ಸಾಕ್ಷ್ಯ. ಅಂದ್ರೆ ಆಚಾರ್ಯರು ಹೇಳಿದ್ದಾರೆ ಭಗವಂತನ ಲಕ್ಷಣಗಳೇನು, ಅದೇ ಸಾಕ್ಷಿ. ಭಟ್ಟಾಚಾರ್ಯರ ಶಿಷ್ಯರು ಹೇಳಿದರು, ಪರಮ ಸತ್ಯದ ಬಗೆಗಿನ ಜ್ಞಾನವನ್ನು ನಾವು ತರ್ಕಬದ್ಧ ಅನುಮಾನದಿಂದ ಪಡೆಯುತ್ತೇವೆ. ಗೋಪಿನಾಥ ಆಚಾರ್ಯರು ಉತ್ತರಿಸಿದರು, ಅಂತಹ ತರ್ಕಬದ್ಧ ಅನುಮಾನ ಮತ್ತು ವಾದಗಳಿಂದ ದೇವೋತ್ತಮ ಪರಮ ಪುರುಷನ ಬಗೆಗೆ ನಿಜವಾದ ಜ್ಞಾನವನ್ನು ವ್ಯಕ್ತಿಯು ಪಡೆಯುವುದು ಸಾಧ್ಯವಿಲ್ಲ. ಇದು ಈ ಜ್ಞಾನಿಗಳ, ನಿರಾಕಾರವಾದಿಗಳು, ಮಾಯವಾದಿಗಳ ಪಥ. ತರ್ಕ. ಗೋಪಿನಾಥ ಆಚಾರ್ಯರು ಭಕ್ತರು, ಅವ್ರು ಹೇಳ್ತಾ ಇದಾರೆ ತರ್ಕದಿಂದ ಕೃಷ್ಣನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಭಕ್ತಿಯ ಮಾಮ ವಿಜಾನಾತಿ, ಕೃಷ್ಣ ಹೇಳ್ತಾ ಇದ್ದಾನೆ ಭಕ್ತರು ಮಾತ್ರ ನನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ. ಗೋಪಿನಾಥ ಆಚಾರ್ಯರು ತಮ್ಮ ಮಾತನ್ನು ಮುಂದುವರಿಸಿದರು. ದೇವೋತ್ತಮ ಪರಮ ಪುರುಷನ ಅನುಗ್ರಹದಿಂದ ಮಾತ್ರವೇ ವ್ಯಕ್ತಿಯು ಅವನನ್ನು ಅರ್ಥ ಮಾಡಿಕೊಳ್ಳಬಹುದು, ಊಹೆಯಿಂದಾಗಲಿ ಅನುಮಾನದಿಂದಾಗಲಿ ಅಲ್ಲ. ವ್ಯಕ್ತಿಯು ಪ್ರಭುವಿನ ಕಿಂಚಿತ್ ಮಾತ್ರ ಅನುಗ್ರಹವನ್ನು ಭಕ್ತಿ ಸೇವೆಯಿಂದ ಗಳಿಸಿದರೂ ಸಾಕು, ಆತ ದೇವೋತ್ತಮ ಪರಮ ಪುರುಷನ ಸ್ವರೂಪ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಪ್ರಭುವೇ, ನಿನ್ನ ಪಾದಾರವಿಂದಗಳ ಕಿಂಚಿತ್ ಮಾತ್ರ ಅನುಗ್ರಹವು ಒಬ್ಬ ವ್ಯಕ್ತಿಗೆ ಲಭ್ಯವಾದರೂ ಸಾಕು, ಆತ ನಿನ್ನ ಮಹತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಆದರೆ ದೇವೋತ್ತಮ ಪರಮ ಪುರುಷನಾದ ನಿನ್ನನ್ನು ಅರ್ಥ ಮಾಡಿಕೊಳ್ಳಲು ಮನೋಕಲ್ಪನೆಗಳ ಹಾದಿ ಹಿಡಿಯುವವರು ನಿನ್ನನ್ನು ಅರಿಯಲು ಅಸಮರ್ಥರಾಗುತ್ತಾರೆ. ಅಂತವರು ದೀರ್ಘಕಾಲ ವೇದಾಧ್ಯಯನದಲ್ಲಿ ತೊಡಗಿದ್ದರೂ ಫಲ ಕಾಣಲು ಅಸಮರ್ಥರಾಗುತ್ತಾರೆ. ಇದು ಭಾಗವತದ ಶ್ಲೋಕ, 10ನೇ ಸ್ಕಂದ. ತರುವಾಯ ಗೋಪಿನಾಥ ಆಚಾರ್ಯರು ಸಾರ್ವಭೌಮ ಭಟ್ಟಾಚಾರ್ಯರನ್ನು ಉದ್ದೇಶಿಸಿ ಹೇಳಿದರು, ನೀವು ಘನ ವಿದ್ವಾಂಸರು, ಅನೇಕ ಶಿಷ್ಯರಿಗೆ ಪಾಠ ಹೇಳುತ್ತಿರುವವರು. ನಿಜ ಹೇಳುವುದಾದರೆ ನಿಮಗೆ ಸಮನಾದ ಪಂಡಿತರು ಈ ಭೂಮಿಯ ಮೇಲಿಲ್ಲ. ಇಷ್ಟೆಲ್ಲ ಇದ್ದರೂ ಭಗವಂತನ ಕೃಪೆಯು ಕಿಂಚಿತ್ತಾದರೂ ನಿಮ್ಮ ಪಾಲಿಗೆ ಬಂದಿಲ್ಲ. ಆದ್ದರಿಂದ ಆ ಪ್ರಭು ನಿಮ್ಮ ಮನೆಯಲ್ಲೇ ಇದ್ದರೂ ನೀವು ಅವರನ್ನು ಅರ್ಥ ಮಾಡಿಕೊಳ್ಳಲಾರಿ. ಹೇಳ್ತಾ ಇದ್ದಾರೆ, ನೀವು ದೊಡ್ಡ ವಿದ್ವಾಂಸರು, ಅನೇಕ ಶಿಷ್ಯರಿಗೆ ಪಾಠ ಹೇಳ್ಕೊಡ್ತಾ ಇದ್ದೀರಾ, ಆದ್ರೆ ನಿಮಗೆ ಭಗವಂತನ ಕೃಪೆ ಸಿಕ್ಕಿಲ್ಲ, ಸ್ವಲ್ಪವೂ ಸಿಕ್ಕಿಲ್ಲ. ಯಾಕಂದ್ರೆ ನಿಮ್ಗೆ ನೀವು ಅವರನ್ನ ಅರ್ಥ ಮಾಡಿಕೊಳ್ಳಕ್ ಆಗ್ತಾ ಇಲ್ಲ. ಅವರು ನಿಮ್ಮ ಮನೇಲೇ ಇದ್ದಾರೆ. ಅದು ನಿಮ್ಮ ತಪ್ಪಲ್ಲ, ಶಾಸ್ತ್ರ ವಚನವೇ ಆಗಿದೆ. ಬರಿಯ ಪಾಂಡಿತ್ಯದ ಸಹಾಯದಿಂದ ನೀವು ದೇವೋತ್ತಮ ಪರಮ ಪುರುಷನ್ನು ಅರ್ಥ ಮಾಡಿಕೊಳ್ಳಲಾರಿರಿ. ಸಾರ್ವಭೌಮ ಭಟ್ಟಾಚಾರ್ಯರು ಉತ್ತರ ಕೊಟ್ಟರು. ಪ್ರಿಯ ಗೋಪಿನಾಥ ಆಚಾರ್ಯರೇ, ದಯವಿಟ್ಟು ಎಚ್ಚರ ವಹಿಸಿ ಮಾತನಾಡಿ. ಭಗವಂತನ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಬಿದ್ದಿದೆ ಎನ್ನುವುದಕ್ಕೆ ಸಾಕ್ಷಿ ಏನಿದೆ? ಸಾರ್ವಭೌಮ ಭಟ್ಟಾಚಾರ್ಯರು ಕೇಳ್ತಾ ಇದ್ದಾರೆ, ನನಗೆ ಭಗವಂತನ ಕೃಪೆ ಸಿಕ್ಕಿಲ್ಲ ಅಂತ ಇದ್ದಿರಲ್ಲ, ಆಯ್ತು, ಆದ್ರೆ ಎಚ್ಚರದಿಂದ ಮಾತಾಡಿ. ನಿಮಗೆ ಸಿಕ್ಕಿದೆ ಅಂತ ಹೇಗೆ ಹೇಳೋಕ್ ಸಾಧ್ಯ? ಗೋಪಿನಾಥ ಆಚಾರ್ಯರು ಉತ್ತರ ಕೊಟ್ಟರು. ಸಾರ ಸರ್ವಸ್ವನಾದ ಪರಮ ಸತ್ಯದ ಬಗೆಗಿನ ಜ್ಞಾನವೇ ಪರಮ ಪ್ರಭುವಿನ ಅನುಗ್ರಹವಿರುವುದಕ್ಕೆ ಸಾಕ್ಷಿ. ಅಂದ್ರೆ ಪರಮಪ್ರಭು ಯಾರು ಅಂತ ಗೊತ್ತಿದ್ರೇನೆ ಸಾಕು, ಅದೇ ಸಾಕ್ಷಿ ನನಗೆ ಭಗವಂತನ ಅನುಗ್ರಹ ಸಿಕ್ಕಿದೆ ಅಂತ. ಅವರು ಅಹಂಕಾರ ಪಡ್ತಾ ಇಲ್ಲ, ಸುಮ್ಮನೆ ಇರೋ ವಿಷಯವನ್ನ ಹೇಳ್ತಾ ಇದ್ದಾರೆ ಅಷ್ಟೇ. ಗೋಪಿನಾಥ ಆಚಾರ್ಯರು ಮುಂದುವರಿಸ್ತಾರೆ. ಚೈತನ್ಯ ಮಹಾಪ್ರಭುಗಳು ದೈವೋನ್ಮಾದದಲ್ಲಿ ಮುಳುಗಿ ಹೋಗಿದ್ದರಷ್ಟೇ. ಅವರ ದೇಹದಲ್ಲಿ ದೇವೋತ್ತಮ ಪರಮ ಪುರುಷನ ಲಕ್ಷಣಗಳಿವೆ ಎನ್ನುವುದನ್ನು ನೀವೇ ನೋಡಿದಿರಲ್ಲ. ಚೈತನ್ಯ ಮಹಾಪ್ರಭುಗಳ ದೇಹದಲ್ಲಿ ಪರಮಪ್ರಭುವಿನ ಲಕ್ಷಣಗಳಿರುವುದನ್ನು ನೇರವಾಗಿ ಗ್ರಹಿಸಿಯೂ ನೀವು ಅವರನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಇದನ್ನು ದಿನ ಬಳಕೆಯ ಮಾತಿನಲ್ಲಿ ಮಾಯೆ ಎನ್ನುತ್ತಾರೆ. ಬಹಿರಂಗ ಶಕ್ತಿಯಿಂದ ಪ್ರಭಾವಿತನಾದ ವ್ಯಕ್ತಿಯನ್ನು ಬಹಿರ್ಮುಖ ಜನ, ತೀರಾ ಪ್ರಾಪಂಚಿಕ ಮನುಷ್ಯ ಎಂದು ಕರೆಯುತ್ತಾರೆ. ಏಕೆಂದರೆ ನೇರವಾಗಿ ಗ್ರಹಿಸಿಯೂ ಆತ ನೈಜ ವಸ್ತುವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಗೋಪಿನಾಥ ಆಚಾರ್ಯರು ಆಡಿದ ಈ ಮಾತನ್ನು ಕೇಳಿ ಸಾರ್ವಭೌಮ ಭಟ್ಟಾಚಾರ್ಯರು ನಸುನಗುತ್ತಾ ಹೀಗೆಂದು ಹೇಳಿದರು. ಭಟ್ಟಾಚಾರ್ಯರು ಹೇಳಿದರು, ಶಾಸ್ತ್ರಗಳು ಏನು ಹೇಳುತ್ತವೆ ಎನ್ನುವುದನ್ನು ನಾವು ನಮ್ಮ ಮಿತ್ರರೊಡನೆ ಸಮಾಲೋಚಿಸುತ್ತಿದ್ದೇವೆ. ನೀವು ಕೋಪಿಸಿಕೊಳ್ಳುವುದು ಬೇಡ. ನಾನು ಶಾಸ್ತ್ರಗಳನ್ನು ಆಧಾರ ಮಾಡಿಕೊಂಡು ಮಾತನಾಡುತ್ತಿರುವೆ, ದಯವಿಟ್ಟು ತಪ್ಪು ಎಣಿಸಬೇಡಿ. ಚೈತನ್ಯ ಮಹಾಪ್ರಭುಗಳು ನಿಶ್ಚಯವಾಗಿಯೂ ಒಬ್ಬ ಶ್ರೇಷ್ಠ ಅಸಾಮಾನ್ಯ ಭಕ್ತರು.
ಆದರೆ ಅವರು ಭಗವಾನ್ ವಿಷ್ಣುವಿನ ಅವತಾರವೆಂದು ನಾವು ಒಪ್ಪಿಕೊಳ್ಳುವಂತಿಲ್ಲ. ಏಕೆಂದರೆ ಈ ಕಲಿಯುಗದಲ್ಲಿ ಅವತಾರವೆಂಬುದು ಇಲ್ಲ. ತ್ರಿಯುಗ ಎನ್ನುವುದು ವಿಷ್ಣುವಿಗೆ ಇನ್ನೊಂದು ಹೆಸರು. ಕಲಿಯುಗದಲ್ಲಿ ವಿಷ್ಣು ಅವತಾರ ಮಾಡುವುದಿಲ್ಲ. ದಿಟದಲ್ಲಿ ಇದು ಶಾಸ್ತ್ರವಚನ. ಸಾರ್ವಭೌಮರು ಆಡಿದ ಮಾತನ್ನು ಕೇಳಿ ಗೋಪಿನಾಥ ಆಚಾರ್ಯರು ತುಂಬಾ ದುಃಖಿತರಾದರು. ಭಟ್ಟಾಚಾರ್ಯರನ್ನುದ್ದೇಶಿಸಿ ಅವರು ಹೇಳಿದರು, ವೇದ ಶಾಸ್ತ್ರಗಳನ್ನು ಚೆನ್ನಾಗಿ ಬಲ್ಲವರು ನೀವೊಬ್ಬರೇ ಎಂದು ನೀವು ಭಾವಿಸಿಕೊಂಡಿದ್ದೀರಿ. ಶ್ರೀಮದ್ ಭಾಗವತ ಹಾಗೂ ಮಹಾಭಾರತ ಗ್ರಂಥಗಳು ವೈದಿಕ ಸಾಹಿತ್ಯ ಕೃತಿಗಳಲ್ಲಿ ಬಹು ಪ್ರಮುಖವಾದವು. ಆದರೆ ಅವುಗಳಲ್ಲಿನ ವಾಕ್ಯಗಳಿಗೆ ನೀವು ಗಮನವನ್ನೇ ಕೊಟ್ಟಿಲ್ಲ. ಯಾಕಂದ್ರೆ ವೇದಾಂತ ಸೂತ್ರದ ಅಧ್ಯಯನದಲ್ಲಿ ಮುಳುಗೋಗಿದ್ದೀರಾ. ಭಾಗವತ ಮಹಾಭಾರತ ಓದಿಲ್ಲ ನೀವು. ಪ್ರಭು ಪ್ರತ್ಯಕ್ಷವಾಗಿ ಅವತರಿಸುತ್ತಾನೆಂದು ಭಾಗವತ ಹಾಗೂ ಮಹಾಭಾರತ ಗ್ರಂಥಗಳು ಹೇಳುತ್ತವೆ. ಆದರೆ ಕಲಿಯುಗದಲ್ಲಿ ವಿಷ್ಣುವಿನ ಅಭಿವ್ಯಕ್ತಿಯಾಗಲಿ ಅವತಾರವಾಗಲಿ ಆಗುವುದಿಲ್ಲವೆಂದು ನೀವು ಹೇಳುತ್ತೀರಿ. ಕಲಿಯುಗದಲ್ಲಿ ದೇವೋತ್ತಮ ಪರಮ ಪುರುಷನ ಲೀಲಾ ಅವತಾರವಾಗುವುದಿಲ್ಲ. ಆದ್ದರಿಂದ ಅವನನ್ನು ತ್ರಿಯುಗ ಎಂದು ಕರೆಯುತ್ತಾರೆ. ತ್ರಿಯುಗ ಯಾಕಂದ್ರೆ ಕಲಿಯುಗದಲ್ಲಿ ಲೀಲಾ ಅವತಾರ ಆಗಲ್ಲ. ಆದ್ರೆ ಭಗವಂತನೇ ಬರಲ್ಲ ಅಂತಲ್ಲ, ಲೀಲಾವತಾರ ಆಗೋದಿಲ್ಲ. ವಿಷ್ಣುವಿನ ಪವಿತ್ರ ನಾಮಗಳಲ್ಲಿ ಅದು ಒಂದು ತ್ರಿಯುಗ. ಗೋಪಿನಾಥ ಆಚಾರ್ಯರು ಮುಂದುವರಿಸಿದರು, ಪ್ರತಿ ಯುಗದಲ್ಲೂ ಒಂದು ಅವತಾರವಾಗುತ್ತದೆ, ಇದು ನಿಶ್ಚಯ. ಅಂತ ಅವತಾರವನ್ನು ಯುಗಾವತಾರ ಎನ್ನುತ್ತಾರೆ. ಆದರೆ ನಿಮ್ಮ ಹೃದಯವು ವಾದ ಹಾಗೂ ತರ್ಕಗಳಿಂದ ಎಷ್ಟು ಕಠಿಣವಾಗಿ ಹೋಗಿದೆ ಎಂದರೆ ಅವತಾರ ಇತ್ಯಾದಿ ಅಂಶಗಳನ್ನು ನೀವು ಗಮನಿಸುವುದೇ ಇಲ್ಲ. ಈ ಹಿಂದೆ ನಿಮ್ಮ ಮಗನು ಆಯಾ ಯುಗಕ್ಕೆ ತಕ್ಕಂತೆ 3 ಬೇರೆ ಬೇರೆ ಬಣ್ಣದ 3 ದೇಹಗಳನ್ನು ಪಡೆದಿದ್ದ. ಆ ಬಣ್ಣಗಳು ಕ್ರಮವಾಗಿ ಬಿಳಿ, ಕೆಂಪು ಮತ್ತು ಹಳದಿ. ಈ ಯುಗದಲ್ಲಿ ಅವನು ಕರಿಯ ಬಣ್ಣದ ದೇಹವನ್ನು ಸ್ವೀಕರಿಸಿದ್ದಾನೆ. ಇದು ಭಾಗವತದ ಶ್ಲೋಕ. ಆ ಗರ್ಗಮುನಿಗಳು ನಂದ ಮಹಾರಾಜರಿಗೆ ಹೇಳ್ತಾರೆ, ಅದನ್ನ ಉಲ್ಲೇಖಿಸ್ತಾ ಇದ್ದಾರೆ ಗೋಪಿನಾಥ ಆಚಾರ್ಯರು. ಎಷ್ಟು ಸ್ಪಷ್ಟವಾಗಿ ಶಾಸ್ತ್ರ ಹೇಳ್ತಾ ಇದೆ, ಭಾಗವತ ಹೇಳ್ತಾ ಇದೆ. ಕಲಿ ಹಾಗೂ ದ್ವಾಪರ ಯುಗಗಳಲ್ಲಿ ಜನರು ನಾನಾ ಬಗೆಯ ಮಂತ್ರಗಳನ್ನು ಹೇಳಿ ದೇವೋತ್ತಮ ಪರಮ ಪುರುಷನನ್ನು ಪ್ರಾರ್ಥಿಸುತ್ತಾರೆ. ಅನುಬಂಧ ರೂಪದ ವೈದಿಕ ಸಾಹಿತ್ಯ ಕೃತಿಗಳಲ್ಲಿ ಹೇಳಿರುವ ನಿಯಂತ್ರಕ ತತ್ವಗಳ ಪರಿಪಾಲನೆ ಮಾಡುತ್ತಾರೆ. ಈ ಕುರಿತು ಈಗ ನಾನು ಹೇಳುವುದನ್ನು ದಯವಿಟ್ಟು ಆಲಿಸಿ. ಕೃಷ್ಣವರ್ಣಂ ದ್ವಿಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯರ್ ಯಜಂತಿ ಸುಮೇಧಸ. ಭಾಗವತದ 11ನೇ ಸ್ಕಂದದ ಶ್ಲೋಕ. ಬುದ್ಧಿವಂತರಾದವರು ಈ ಕಲಿಯುಗದಲ್ಲಿ ಹರೇ ಕೃಷ್ಣ ಮಹಾಮಂತ್ರದ ಸಾಮೂಹಿಕ ಸಂಕೀರ್ತನೆ ಮಾಡುತ್ತಾ ದೇವೋತ್ತಮ ಪರಮ ಪುರುಷನನ್ನು ಪೂಜಿಸುತ್ತಾರೆ. ದೇವೋತ್ತಮ ಪರಮ ಪುರುಷ ಚೈತನ್ಯರು ಸದಾ ಕೃಷ್ಣನ ಮಹಿಮೆಗಳನ್ನು ವರ್ಣಿಸುತ್ತಲೇ ಅವತಾರ ಮಾಡುತ್ತಾರೆ. ಈ ಅವತಾರವು ಬಣ್ಣದ ದೃಷ್ಟಿಯಿಂದ ಹಳದಿ. ಸದಾ ತನ್ನ ಸ್ವಾಂಶ ವಿಸ್ತರಣೆಗಳ ಹಾಗೂ ವ್ಯಕ್ತಿಗತ ವಿಸ್ತರಣೆಗಳ ಜೊತೆ ಇರುತ್ತಾರೆ. ಹಾಗೆಯೇ ಭಕ್ತರನ್ನು ಅಗಲಿರುವುದಿಲ್ಲ. ಸುವರ್ಣವರ್ಣ ಹೇಮಾಂಗೋ ವರಾಂಗಶ್ಚಂದನಾಂಗದಿ ಸನ್ಯಾಸಕೃಚ್ಛಮಶಾಂತೋ ನಿಷ್ಠಾ ಶಾಂತಿ ಪರಾಯಣ. ಪ್ರಭು ಗೌರಸುಂದರನ ಅವತಾರದಲ್ಲಿ ಹೊಂಬಣ್ಣ ಉಳ್ಳವರು. ಬಹು ಮನೋಹರವಾಗಿ ರೂಪಿತವಾಗಿರುವ ಅವರ ಇಡೀ ಶರೀರವು ದಿಟದಲ್ಲಿ ಕರಗಿದ ಚಿನ್ನದ ಬಣ್ಣವನ್ನು ಹೋಲುತ್ತದೆ. ಅವರ ಮೈಯೆಲ್ಲ ಚಂದನ ಚೂರ್ಣ ಲೇಪಿತವಾಗಿರುತ್ತದೆ. ಪ್ರಭು ಆಧ್ಯಾತ್ಮಿಕ ಬದುಕಿನ 4ನೇ ಆಶ್ರಮವನ್ನು ಸನ್ಯಾಸವನ್ನು ಸ್ವೀಕರಿಸುತ್ತಾರೆ. ಆತ್ಮ ನಿಯಂತ್ರಣವುಳ್ಳವರು. ಅವರು ಸದಾ ಭಕ್ತಿ ಸೇವೆಗೆ ನಿಷ್ಠರಾಗಿರುತ್ತಾರೆ ಹಾಗೂ ಸಂಕೀರ್ತನ ಚಳುವಳಿಯನ್ನು ಪ್ರಸಾರ ಮಾಡುತ್ತಾರೆ. ಈ 2 ವಿವರಗಳಲ್ಲಿ ಅವರು ಮಾಯಾವಾದಿ ಸನ್ಯಾಸಿಗಳಿಗಿಂತ ತೀರಾ ಭಿನ್ನರು. ಇದು ಕೂಡ ಭಾಗವತದ ಶ್ಲೋಕ. ಬಳಿಕ ಗೋಪಿನಾಥ ಆಚಾರ್ಯರು ಹೇಳಿದರು, ಶಾಸ್ತ್ರ ಗ್ರಂಥಗಳಿಂದ ಈ ಪ್ರಮಾಣದ ಸಾಕ್ಷ್ಯವನ್ನು ಉಲ್ಲೇಖಿಸುವುದರ ಅಗತ್ಯವಿಲ್ಲ. ಏಕೆಂದರೆ ನೀವು ಬರೇ ಒಣ ಊಹಾಪೋಹಕರು. ಬಂಜರು ಭೂಮಿಯಲ್ಲಿ ಬೀಜ ನೆಡುವುದರ ಅಗತ್ಯವಿಲ್ಲ. ಪ್ರಭು ನಿಮ್ಮ ವಿಷಯದಲ್ಲಿ ಸಂತುಷ್ಟನಾದಾಗ ನೀವು ಈ ಸಿದ್ಧಾಂತಗಳನ್ನು ಅರಿತುಕೊಳ್ಳುತ್ತೀರಿ. ಆಗ ನೀವು ಕೂಡ ಶಾಸ್ತ್ರಗ್ರಂಥಗಳಿಂದ ಉಲ್ಲೇಖಿಸುತ್ತೀರಿ. ನಿಮ್ಮ ಶಿಷ್ಯರು ಹುಸಿ ವೈಚಾರಿಕತೆ ಹಾಗೂ ಬುಡವಿಲ್ಲದ ವಾದಗಳಲ್ಲಿ ತೊಡಗಿದ್ದಾರೆ. ಅದು ಅವರ ತಪ್ಪಲ್ಲ. ಅವರಿಗೆ ಮಾಯಾವಾದಿ ಸಿದ್ಧಾಂತದ ವರ ಲಭ್ಯವಾಗಿದೆ ಅಷ್ಟೇ. ಯಾರು ಅನಂತ ಗುಣ ಪರಿಪೂರ್ಣನೋ, ಯಾರ ಅಪರಿಮಿತ ಶಕ್ತಿಗಳು ವಾದ ಪ್ರತಿವಾದಗಳಲ್ಲಿ ತೊಡಗುವವರ ನಡುವೆ ಒಪ್ಪಂದ ಹಾಗೂ ಭಿನ್ನಾಭಿಪ್ರಾಯಗಳನ್ನು ತರುವವೋ ಆ ದೇವೋತ್ತಮ ಪರಮ ಪುರುಷನಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸುತ್ತೇನೆ. ಮಾಯಾಶಕ್ತಿಯಾದರೋ ವಾದಿ ಪ್ರತಿವಾದಿಗಳ ಆತ್ಮ ಸಾಕ್ಷಾತ್ಕಾರದ ಯತ್ನವನ್ನು ಆವರಿಸಿಕೊಳ್ಳುತ್ತದೆ. ಬಹುತರ ಎಲ್ಲ ಸಂದರ್ಭಗಳಲ್ಲೂ ವಿದ್ವಾಂಸ ಬ್ರಾಹ್ಮಣರು ಏನು ಹೇಳುತ್ತಾರೋ ಅದು ಮಾನ್ಯತೆ ಪಡೆಯುತ್ತದೆ. ನನ್ನ ಮಾಯಾಶಕ್ತಿಯ ಆಶ್ರಯ ಪಡೆದು ಅವರ ಪ್ರಭಾವಕ್ಕೆ ಸಿಕ್ಕಿ ಮಾತನಾಡುವವರಿಗೆ ಯಾವುದೂ ಅಸಾಧ್ಯವಿಲ್ಲ. ಅಂದ್ರೆ ಇದು ಬೇರೆ ಬೇರೆ ಶ್ಲೋಕಗಳ ಉಲ್ಲೇಖ. ಹೇಗೆ ಜನರು ಮಾಯೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ಸಾಕಷ್ಟು ಜ್ಞಾನವನ್ನ ಹೊಂದಿರಬಹುದು, ಆದ್ರೆ ಅದು ಮಾಯೆ ಅಪಹೃತ ಜ್ಞಾನ. ಮಾಯೆ ಅವರ ಜ್ಞಾನವನ್ನು ಅಪಹರಿಸ್ಬಿಟ್ಟಿರ್ತಾಳೆ. ಹಾಗಾಗಿ ಅವರು ಶಾಸ್ತ್ರಗಳ ಒಂದು
ಶಾಸ್ತ್ರಾಧಾರಿತ ಒಂದು ವಾಕ್ಯಗಳನ್ನು ಸ್ವೀಕರಿಸೋದಕ್ಕೂ ಕೂಡ ಸಿದ್ಧವಾಗೋದಿಲ್ಲ. ಅಷ್ಟೊಂದು ಮನಸ್ಸು ಊಹಾಪೋಹದಲ್ಲಿ ತೊಡಗಿಬಿಟ್ಟಿರುತ್ತೆ. ಗೋಪಿನಾಥ ಆಚಾರ್ಯರು ಹೇಳಿದ ಈ ಮಾತನ್ನು ಕೇಳಿದ ಬಳಿಕ ಸಾರ್ವಭೌಮ ಭಟ್ಟಾಚಾರ್ಯರು ನುಡಿದರು, ಮೊದಲು ಚೈತನ್ಯ ಮಹಾಪ್ರಭುಗಳಿರುವ ಸ್ಥಳಕ್ಕೆ ಹೋಗಿ ಅವರು ತಮ್ಮ ಸಂಗಡಿಗರ ಸಮೇತ ಇಲ್ಲಿಗೆ ಬರುವಂತೆ ಅವರನ್ನು ಆಹ್ವಾನಿಸಿ ಈ ಮನವಿಯನ್ನು ನನ್ನ ಪರವಾಗಿ ಮಾಡುವುದಾಗಲಿ. ಜಗನ್ನಾಥ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಮೊದಲು ಅದನ್ನು ಚೈತನ್ಯ ಮಹಾಪ್ರಭುಗಳಿಗೆ ಕೊಡಿ, ಆ ಬಳಿಕ ಇಲ್ಲಿಗೆ ಬಂದು ನನಗೆ ಚೆನ್ನಾಗಿ ಶಿಕ್ಷಣ ನೀಡಿ ಪ್ರಸಾದ ತಗೊಂಡು ಕೊಡಿ ಅಂತ ಹೇಳ್ತಾರೆ. ಗೋಪಿನಾಥ ಆಚಾರ್ಯರು ಸಾರ್ವಭೌಮ ಭಟ್ಟಾಚಾರ್ಯರ ಭಾವ ಮೈದುನ. ಹಾಗಾಗಿ ಅವರ ನೆಂಟಸ್ತನವು ಮಧುರವೂ ಆಪ್ತತೆಯುಳ್ಳದ್ದೂ ಆಗಿತ್ತು. ಹೀಗಿರುತ್ತಾ ಕೆಲವು ಸಲ ನಿಂದಿಸುತ್ತಲೂ ಕೆಲವು ಸಲ ಹಾಸ್ಯದ ನುಡಿಗಳನ್ನು ಆಡುತ್ತಲೂ ಗೋಪಿನಾಥ ಆಚಾರ್ಯರು ಸಾರ್ವಭೌಮರಿಗೆ ಬೋಧಿಸುತ್ತಿದ್ದರು. ಸ್ವಲ್ಪ ಕಾಲದಿಂದಲೂ ಹೀಗೆ ನಡೆದು ಬಂದಿತ್ತು. ಗೋಪಿನಾಥ ಆಚಾರ್ಯರ ನಿರ್ಣಾಯಕ ಸಿದ್ಧಾಂತ ವಚನಗಳನ್ನು ಕೇಳಿ ಶ್ರೀಲ ಮುಕುಂದ ದತ್ತರಿಗೆ ತೃಪ್ತಿಯುಂಟಾಯಿತು. ಆದರೆ ಸಾರ್ವಭೌಮ ಭಟ್ಟಾಚಾರ್ಯರು ಆಡಿದ ಮಾತುಗಳನ್ನು ಕೇಳಿ ದುಃಖಿಯಾದರು. ಅವರಿಗೆ ಕೋಪವೂ ಬಂತು. ಯಾಕಂದ್ರೆ ಅದು ಅಪರಾಧ, ಭಗವಂತನಿಗೆ ಅಪರಾಧವನ್ನು ಎಸಗಿದ್ರಿಂದ ದುಃಖಿತರಾದರು, ಮತ್ತೆ ಕೋಪವೂ ಬಂತು ಅವರಿಗೆ. ಸಾರ್ವಭೌಮ ಭಟ್ಟಾಚಾರ್ಯರ ಆದೇಶವನ್ನನುಸರಿಸಿ ಗೋಪಿನಾಥ ಆಚಾರ್ಯರು ಚೈತನ್ಯ ಮಹಾಪ್ರಭುಗಳಲ್ಲಿದ್ದಲ್ಲಿಗೆ ಹೋಗಿ ಅವರಿಗೆ ಸಾರ್ವಭೌಮರ ಪರವಾಗಿ ಆಹ್ವಾನ ನೀಡಿದರು. ಭಟ್ಟಾಚಾರ್ಯರು ಆಡಿದ್ದ ನಿಂದಾತ್ಮಕ ನುಡಿಗಳೆಲ್ಲವನ್ನು ಕುರಿತು ಚೈತನ್ಯ ಮಹಾಪ್ರಭುಗಳೊಡನೆ ಚರ್ಚಿಸಲಾಯಿತು. ಗೋಪಿನಾಥ ಆಚಾರ್ಯ ಹಾಗೂ ಮುಕುಂದ ದತ್ತ ಇಬ್ಬರೂ ಭಟ್ಟಾಚಾರ್ಯರ ನುಡಿಗಳ ಬಗೆಗೆ ಅವು ನೋವುಂಟು ಮಾಡುತ್ತವೆ ಎನ್ನುವ ಕಾರಣ ಅಸಂತೋಷ ವ್ಯಕ್ತಪಡಿಸಿದರು. ಗೋಪಿನಾಥ ಆಚಾರ್ಯ ಹಾಗೂ ಮುಕುಂದ ದತ್ತರು ಹೇಳಿದ್ದನ್ನು ಆಲಿಸಿದ ಚೈತನ್ಯ ಮಹಾಪ್ರಭುಗಳು ನುಡಿದರು, ಹೀಗೆಲ್ಲ ಮಾತಾಡಬೇಡಿ. ಸಾರ್ವಭೌಮ ಭಟ್ಟಾಚಾರ್ಯರು ನನ್ನ ವಿಷಯದಲ್ಲಿ ಮಹಾಕೃಪೆಯನ್ನು ಹಾಗೂ ವಾತ್ಸಲ್ಯವನ್ನು ತೋರಿಸಿದ್ದಾರೆ. ನೋಡಿ, ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ, ಅವರು ನನ್ನ ಬಗ್ಗೆ ಏನೇ ಮಾತಾಡಿರ್ಲಿ ಅದ್ರ ಬಗ್ಗೆ ಎಲ್ಲ ಮಾತಾಡ್ಬಿಡಿ, ಯಾಕಂದ್ರೆ ಅವ್ರು ನನಗೆ ಆಗ್ಲೇ ಕೃಪೆ ತೋರಿಸಿದ್ದಾರೆ, ವಾತ್ಸಲ್ಯವನ್ನು ತೋರಿಸಿದ್ದಾರೆ, ನಾನಲ್ಲಿ ಬಿದ್ದಿದ್ದಾಗ ನನ್ನ ಆರೈಕೆ ಮಾಡಿದ್ದಾರೆ. ಸಾರ್ವಭೌಮರು ನನ್ನಲ್ಲಿ ಪಿತೃ ವಾತ್ಸಲ್ಯ ವಿರಿಸಿದ್ದಾರೆ. ಸನ್ಯಾಸಿಯಾಗಿ ನಿಯಂತ್ರಕ ತತ್ವಗಳನ್ನು ನಾನು ಪಾಲಿಸಬೇಕೆಂಬುದು ಅವರ ಅಪೇಕ್ಷೆ. ಇದರಲ್ಲಿ ತಪ್ಪೇನಿದೆ? ಮರುದಿನ ಬೆಳಗ್ಗೆ ಚೈತನ್ಯ ಮಹಾಪ್ರಭುಗಳು ಹಾಗೂ ಸಾರ್ವಭೌಮ ಭಟ್ಟಾಚಾರ್ಯ ಇಬ್ಬರು ದೇವರ ದರ್ಶನಕ್ಕೆಂದು ಜಗನ್ನಾಥನ ದೇವಗುಲಕ್ಕೆ ಭೇಟಿ ಇತ್ತರು. ಇಬ್ಬರೂ ಬಹು ಪ್ರಸನ್ನ ಚಿತ್ತರಾಗಿದ್ದರು. ಇಬ್ಬರೂ ದೇವಾಲಯವನ್ನು ಪ್ರವೇಶಿಸಿದರು. ದೇಗುಲವನ್ನು ಹೊಕ್ಕ ಕೂಡಲೇ ಸಾರ್ವಭೌಮ ಭಟ್ಟಾಚಾರ್ಯರು ಚೈತನ್ಯ ಮಹಾಪ್ರಭುಗಳಿಗೆ ಉನ್ನತಾಸನವನ್ನು ನೀಡಿ ತಾವು ನೆಲದ ಮೇಲೆ ಕುಳಿತರು. ಸನ್ಯಾಸಿಗೆ ಉಚಿತವಾದ ಗೌರವ ಸೂಚನೆ ಅದಾಗಿತ್ತು. ತರುವಾಯ ಸಾರ್ವಭೌಮ ಭಟ್ಟಾಚಾರ್ಯರು ಚೈತನ್ಯ ಮಹಾಪ್ರಭುಗಳಿಗೆ ವೇದಾಂತವನ್ನು ಪಾಠ ಕೇಳಲು ಪ್ರಾರಂಭಿಸಿದರು. ವಾತ್ಸಲ್ಯದಿಂದ ಹಾಗೂ ಭಕ್ತಿ ಪುರಸ್ಸರವಾಗಿ ಸಾರ್ವಭೌಮರು ಚೈತನ್ಯರನ್ನುದ್ದೇಶಿಸಿ ಹೀಗೆಂದರು. ವಾತ್ಸಲ್ಯದಿಂದ ಆಚಾರ್ಯರು ನುಡಿದರು, ವೇದಾಂತ ತತ್ವ ದರ್ಶನವನ್ನು ಶ್ರವಣ ಮಾಡುವುದು ಸನ್ಯಾಸಿಯ ಪ್ರಮುಖ ಕಾರ್ಯ. ಆದ್ದರಿಂದ ನೀವು ಹಿಂಜರಿಯದೆ ನುರಿತವರೊಬ್ಬರು ಪಠಿಸಿದ್ದನ್ನು ಕೇಳುವುದರ ಮೂಲಕ ವೇದಾಂತ ಅಧ್ಯಯನವನ್ನು ಕೈಗೊಳ್ಳಬೇಕು. ಶ್ರವಣ ಕಾರ್ಯವು ನಿಲ್ಲದೆ ಮುಂದುವರಿಯಬೇಕು. ಭಗವಾನ್ ಚೈತನ್ಯರು ಹೀಗೆಂದು ಉತ್ತರಿಸಿದರು, ನೀವು ನನಗೆ ಅಗಾಧ ಕರುಣೆ ತೋರಿದ್ದೀರಿ. ಆದ್ದರಿಂದ ನಿಮ್ಮ ಆಜ್ಞಾನುಸಾರ ನಡೆದುಕೊಳ್ಳಬೇಕಾದದ್ದು ನನ್ನ ಕರ್ತವ್ಯ. ನೋಡಿ, ಚೈತನ್ಯ ಮಹಾಪ್ರಭುಗಳು ಎಷ್ಟು ಕೃತಜ್ಞತಾ ಭಾವವನ್ನು, ನೀವು ನನಗೆ ಕರುಣೆ ತೋರಿದ್ದೀರಾ, ನೀವು ಹೇಳದ್ದನ್ನು ನಾನು ಮಾಡ್ತೀನಿ. ಹೀಗೆ ಸಾರ್ವಭೌಮ ಭಟ್ಟಾಚಾರ್ಯರು ಪಠಿಸಿದ ವೇದಾಂತ ತತ್ವದ ದರ್ಶನವನ್ನು ಚೈತನ್ಯ ಮಹಾಪ್ರಭುಗಳು 7 ದಿನಗಳ ಕಾಲ ಎಡಬಿಡದೆ ಆಲಿಸಿದರು. ಆಚಾರ್ಯರು ಮಾಡುತ್ತಿದ್ದ ವ್ಯಾಖ್ಯಾನ ಸರಿಯೇ ತಪ್ಪೇ ಎಂಬುದನ್ನು ಅವರು ಹೇಳಲಿಲ್ಲ. ತಮ್ಮ ಮನಸ್ಸಿನಲ್ಲಿದ್ದುದೇನು ಎಂಬುದನ್ನು ಸೂಚಿಸಲಿಲ್ಲ. ಒಂದೆಡೆ ಕುಳಿತು ಆಲಿಸಿದ್ದೆಷ್ಟೋ ಅಷ್ಟೇ ಅವರು ಮಾಡಿದ್ದು. 8ನೆಯ ದಿನ ಸಾರ್ವಭೌಮ ಭಟ್ಟಾಚಾರ್ಯರು ಚೈತನ್ಯ ಮಹಾಪ್ರಭುಗಳನ್ನು ಕುರಿತು ಹೇಳಿದರು, ವೇದಾಂತ ದರ್ಶನದ ವಾಚನವನ್ನು ನೀವು 7 ದಿನಗಳಿಂದ ಒಂದೇ ಸಮನೆ ಕೇಳುತ್ತಿದ್ದೀರಿ. ನೀವು ಮೌನ ವಹಿಸಿ ಸುಮ್ಮನೆ ಕೇಳುತ್ತಿದ್ದೀರಿ ಅಷ್ಟೇ. ನಾನು ವ್ಯಾಖ್ಯಾನ ಮಾಡುತ್ತಿರುವ ರೀತಿ ಸರಿಯೋ ತಪ್ಪೋ ಎಂಬುದನ್ನು ನೀವು ಹೇಳುತ್ತಿಲ್ಲ. ಆದ್ದರಿಂದ ವೇದಾಂತ ದರ್ಶನವು ನಿಮಗೆ ಅರ್ಥವಾಯಿತೋ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳುವುದು ನನಗೆ ಸಾಧ್ಯವಾಗುತ್ತಿಲ್ಲ. ಚೈತನ್ಯ ಮಹಾಪ್ರಭುಗಳು ನುಡಿದರು, ನಾನೊಬ್ಬ ಮೂಢ ಎಂದೇ ನಾನು ವೇದಾಂತ ಸೂತ್ರವನ್ನು ಅಧ್ಯಯನ ಮಾಡುವುದಿಲ್ಲ. ನೀವು ಆಜ್ಞಾಪಿಸಿದಿರಿ ಎಂಬ ಏಕಮಾತ್ರ ಕಾರಣಕ್ಕೆ ನಾನು ತಮ್ಮಿಂದ ಅದನ್ನು ಶ್ರವಣ ಮಾಡುತ್ತಿದ್ದೇನೆ. ಸನ್ಯಾಸಿಯ ಹೊಣೆಗಾರಿಕೆಯನ್ನು ಪೂರೈಸಲು ಮಾತ್ರ ನೀವು ಓದುತ್ತಿರುವುದನ್ನು ನಾನು ಆಲಿಸುತ್ತಿದ್ದೇನೆ. ದುರ್ದೈವವಶಾತ್ ನೀವು ನೀಡುತ್ತಿರುವ ವ್ಯಾಖ್ಯಾನವನ್ನು ಅರ್ಥ ಮಾಡಿಕೊಳ್ಳುವುದು ನನ್ನಿಂದ ಎಷ್ಟು ಮಾತ್ರವೂ ಆಗುತ್ತಿಲ್ಲ. ಸಾರ್ವಭೌಮ ಭಟ್ಟಾಚಾರ್ಯರು ನುಡಿದರು, ವೇದಾಂತ ಸೂತ್ರವು ನಿಮಗೆ ಅರ್ಥವಾಗುತ್ತಿಲ್ಲ ಸರಿ, ಆದರೆ ಅದನ್ನು ಅರ್ಥ ಮಾಡಿಕೊಳ್ಳಲಾಗದವನು ಕೂಡ ಅದರ ಬಗೆಗೆ ವಿಚಾರ ಮಾಡುತ್ತಾನೆ. ನೀವು ಮತ್ತೆ ಮತ್ತೆ ಶ್ರವಣ ಮಾಡುತ್ತಲೇ ಇದ್ದೀರಿ, ಆದರೆ ಮೌನ ವಹಿಸಿದ್ದೀರಿ. ನಿಮ್ಮ ಮನಸ್ಸಿನಲ್ಲಿ ನಿಜವಾಗಿ ಏನಿದೆ ಎಂಬುದು
ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನಾನು ಅಸಮರ್ಥನಾಗಿದ್ದೇನೆ. ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಬಳಿಕ ಚೈತನ್ಯ ಮಹಾಪ್ರಭುಗಳು ತಮ್ಮ ಮನಸ್ಸಿನಲ್ಲಿ ಇದ್ದುದನ್ನು ಹೊರಗೆಡವಿದರು. ಪ್ರಭುಗಳು ಹೇಳಿದರು, ಪ್ರತಿಯೊಂದು ಸೂತ್ರದ ಅರ್ಥವನ್ನು ನಾನು ಚೆನ್ನಾಗಿಯೇ ಗ್ರಹಿಸಬಲ್ಲೆ. ಆದರೆ ನೀವು ಮಾಡುತ್ತಿರುವ ವ್ಯಾಖ್ಯಾನವು ನನ್ನ ಮನಸ್ಸನ್ನು ಕಲಕಿ ಬಿಟ್ಟಿದೆ. ವೇದಾಂತ ಸೂತ್ರಗಳಲ್ಲಿ ಬರುವ ಸೂಕ್ತಿಗಳ ಅರ್ಥ ಸ್ವಯಂ ಸ್ಪಷ್ಟ ಭಾವಾರ್ಥಗಳನ್ನು ಒಳಗೊಂಡಿವೆ. ಆದರೆ ನೀವು ಹೇಳುತ್ತಿರುವ ವ್ಯಾಖ್ಯಾನ ರೂಪದ ಭಾವಾರ್ಥಗಳು ಈ ಶ್ಲೋಕಗಳ ನೈಜಾರ್ಥವನ್ನು ಮೋಡಗಳಂತೆ ಕವಿದುಕೊಂಡು ಬಿಡುತ್ತಿದೆ. ನೀವೇನೋ ಕೊಡ್ತಾ ಇದ್ದೀರಾ, ಅದು ನಿಜವಾದ ಅರ್ಥವನ್ನ ಆವರಿಸ್ಬಿಡ್ತಾ ಇದೆ. ಹಾಗಾಗಿ ನನಗೆ ಅರ್ಥ ಆಗ್ತಾ ಇಲ್ಲ ನೀವು ಮಾತಾಡ್ತಾ ಇರೋದು. ಬ್ರಹ್ಮಸೂತ್ರಗಳಿಗೆ ಪ್ರತ್ಯಕ್ಷ ಅರ್ಥವನ್ನು ನೀವು ಹೇಳುತ್ತಿಲ್ಲ. ಹಾಗೆ ನೋಡಿದರೆ ನೈಜಾರ್ಥವನ್ನು ಮುಚ್ಚಿಡುವುದೇ ನಿಮ್ಮ ಉದ್ದೇಶವಾಗಿರುವಂತೆ ತೋರುತ್ತದೆ. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನೀನು ನಿಜವಾದ ಅರ್ಥವನ್ನೇ ಹೇಳ್ತಾ ಇಲ್ಲ. ಇದನ್ನ ನಾನು ಕೇಳ್ತಾ ಇದ್ರೆ ನನಗನ್ಸುತ್ತೆ ನಿಮ್ಮ ಉದ್ದೇಶ ಸುಮ್ನೆ ನಿಜವಾದ ಅರ್ಥವನ್ನ ಮುಚ್ಚಿಡೋದೇ ಆಗಿದೆ ಅನ್ಸುತ್ತೆ. ಚೈತನ್ಯ ಮಹಾಪ್ರಭುಗಳು ಮಾತು ಮುಂದುವರಿಸಿದರು. ವೇದಾಂತ ಸೂತ್ರವು ಸಕಲ ವೇದಗಳ ಸಾರ. ಆದ್ದರಿಂದ ಉಪನಿಷತ್ತುಗಳಲ್ಲಿ ಏನೆಲ್ಲ ಪ್ರತ್ಯಕ್ಷ ಅರ್ಥವಿದೆಯೋ ಅವೆಲ್ಲವನ್ನು ವೇದಾಂತ ಸೂತ್ರ ಅಥವಾ ವ್ಯಾಸ ಸೂತ್ರದಲ್ಲಿ ದಾಖಲಿಸಲಾಗಿದೆ. ಪ್ರತಿಯೊಂದು ಸೂತ್ರಕ್ಕೂ ಇರುವ ನೇರ ಅರ್ಥವನ್ನು ಯಾವ ವಿಶ್ಲೇಷಣೆಯೂ ಇಲ್ಲದೆ ಒಪ್ಪಿಕೊಳ್ಳಬೇಕು. ಹೀಗಿರುವಲ್ಲಿ ನೀವು ನೇರ ಅರ್ಥವನ್ನು ಬಿಟ್ಟು ನಿಮ್ಮ ಕಲ್ಪನೆಯ ವಿಶ್ಲೇಷಣೆಯನ್ನು ಮುಂದಕ್ಕೆ ತರುತ್ತಿದ್ದೀರಿ. ಬೇರೆ ಪ್ರಮಾಣಗಳು ಇವೆಯಾದರೂ ವೇದಗಳ ಪ್ರಮಾಣವನ್ನು ಬಹು ಪ್ರಧಾನವಾದುದೆಂದು ಬಗೆದು ಮಾನ್ಯ ಮಾಡಬೇಕು. ವೇದಗಳು ಹೇಳುವ ಮಾತನ್ನು ಅವುಗಳ ಯಥಾರ್ಥದಲ್ಲಿ ಗ್ರಹಿಸಿದಾಗ ಅದು ಶ್ರೇಷ್ಠ ಪ್ರಮಾಣವಾಗುತ್ತದೆ. ವೇದ ಪ್ರಮಾಣ, ಶ್ರುತಿ ಪ್ರಮಾಣ, ಇದು ವೇದಗಳಲ್ಲಿ ಏನಿದೆಯೋ ಯಥಾರ್ಥವಾಗಿ ಸ್ವೀಕರಿಸ್ಬೇಕು. ಆದ್ರೆ ಇಲ್ಲಿ ಹೇಳ್ತಾ ಇದ್ರೆ ನೀವು ನಿಮ್ಮದೇ ಏನೋ ಅರ್ಥ ಕೊಡ್ತಾ ಇದ್ದೀರಲ್ಲ. ನಮ್ಮ ಗ್ರಂಥಗಳನ್ನು ಅಷ್ಟೇ ನಾವು ಓದ್ತಿರುವಾಗ ಮನ ಬಂದಂತೆ ನಾವು ವ್ಯಾಖ್ಯಾನಿಸಬಾರದು, ಊಹಾಪೋಹ ಮಾಡಬಾರದು. ಹೇಗೆ ಅರ್ಥ ಮಾಡ್ಕೊಳ್ಳೋದು? ಪ್ರಭುಪಾದರು ಬರ್ದಿರೋ ಭಾವಾರ್ಥಗಳಿಂದ ನಾವು ಈ ಶಾಸ್ತ್ರವನ್ನ ಅರ್ಥ ಮಾಡ್ಕೋಬಹುದು. ಪ್ರಭುಪಾದರು ಭಾವಾರ್ಥಗಳಲ್ಲಿ ಎಲ್ಲೂ ಕೊಟ್ಟಿಲ್ಲದೆ ಇರುವಂತ ವಿಷಯವನ್ನ ನಾವು ಉಲ್ಲೇಖ ಮಾಡಿದ್ರೆ ಅದು ದಾರಿ ತಪ್ಪಿಸುವಂತದ್ದಾಗತ್ತೆ, ಊಹಾಪೋಹ ಆಗೋಗುತ್ತೆ. ಹಾಗಾಗಿ ಈ ಶಾಸ್ತ್ರದಲ್ಲಿ ನಮಗೆ ಏನಾದ್ರು ಅರ್ಥ ಆಗ್ಲಿಲ್ಲ ಅಂದ್ರೆ ನಮ್ಗೆ ತಿಳ್ಕೊಬೇಕು, ನಾವು ನಮ್ಮ ಮನಸ್ಸಿಗೆ ಬರ್ಬೇಕು, ಓಕೆ ನಾನಿನ್ನೂ ಅಷ್ಟು ಅಧ್ಯಯನ ಮಾಡಿಲ್ಲ, ನನಗೆ ವಿಚಾರಗಳು ಗೊತ್ತಿಲ್ಲ, ನಾನು ಹಾಗಾಗಿ ಯಾವ ತೀರ್ಮಾನಕ್ಕೂ ಬರ್ತಾ ಇಲ್ಲ, ತಿಳಿದವ್ರ ಹತ್ರ ಕೇಳ್ತೀನಿ ಅಥವಾ ನಾನೇ ಅಧ್ಯಯನ ಮಾಡಿ ಪ್ರಭುಪಾದರು ಏನ್ ಹೇಳಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋತೀನಿ. ಅದು ಬಿಟ್ಟು ಇಲ್ಲ ಹೀಗಿರ್ಬೋದು ಹಾಗಿರ್ಬೋದು ಅಂತ ನಾವು ಯಾವಾಗ ಮಾತಾಡ್ತೀವೋ ಅದು ಊಹಾಪೋಹವಾಗೋಗುತ್ತೆ. ಚೈತನ್ಯ ಮಹಾಪ್ರಭುಗಳ ಮಾತು ಮುಂದುವರಿಯಿತು. ಕಂಕ ಹಾಗೂ ಸಗಣಿ ಈ ಎರಡು ವಸ್ತುಗಳು ಕ್ರಮವಾಗಿ ಕೆಲವು ಜೀವಿಗಳ ಎಲುಬು ಹಾಗೂ ಅಮೇಧ್ಯ. ಆದರೂ ವೇದಗಳ ಹೇಳಿಕೆಯಂತೆ ಅವು ಬಹಳ ಪವಿತ್ರ ವಸ್ತುಗಳು. ವೇದೋಕ್ತಿಗಳು ಸ್ವಯಂ ಪ್ರಮಾಣಗಳಾಗಿವೆ. ಅವುಗಳಲ್ಲಿ ಹೇಳಲಾಗಿರುವುದನ್ನೆಲ್ಲ ನಾವು ಒಪ್ಪಿಕೊಳ್ಳಬೇಕು. ನಮ್ಮ ಕಲ್ಪನೆಗನುಸಾರ ವೇದೋಕ್ತಿಗಳಿಗೆ ಅರ್ಥ ಹೇಳ ಹೊರಟರೆ ವೇದಗಳ ಪ್ರಾಮಾಣ್ಯವೇ ಕಳೆದು ಹೋಗುತ್ತದೆ. ಚೈತನ್ಯ ಮಹಾಪ್ರಭುಗಳ ಮಾತು ಮುಂದುವರಿಯಿತು. ವ್ಯಾಸರು ಸಂಕಲಿಸಿರುವ ಬ್ರಹ್ಮಸೂತ್ರವು ಸೂರ್ಯನಷ್ಟೇ ತೇಜಸ್ಸುಳ್ಳದ್ದಾಗಿದೆ. ಅದರ ಅರ್ಥವನ್ನು ವಿವರಿಸ ಹೊರಡುವವನು ಆ ಸೂರ್ಯನ ಪ್ರಭೆಗೆ ಮೋಡದ ಮುಸುಕು ಹೊದಿಸಲು ಪ್ರಯತ್ನಿಸುತ್ತಾನೆ ಅಷ್ಟೇ. ಸಕಲ ವೇದಗಳು ಹಾಗೂ ವೈದಿಕ ತತ್ವಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುವ ಬ್ರಾಹ್ಮಣನೇ ಪರಮ ಸತ್ಯವೆಂದು ಸಾರಿ ಹೇಳುತ್ತಿವೆ. ಪರಬ್ರಹ್ಮನೇ ಮತ್ತೆ ಓದ್ತಾ ಇದ್ದೀನಿ. ಸಕಲ ವೇದಗಳು ಹಾಗೂ ವೈದಿಕ ತತ್ವಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುವ ಪರಬ್ರಹ್ಮನೇ ಪರಮ ಸತ್ಯವೆಂದು ಸಾರಿ ಹೇಳುತ್ತಿವೆ. ಪರಬ್ರಹ್ಮನೇ ಸರ್ವೋತ್ತಮನು. ಈ ಸರ್ವೋತ್ತಮತೆ ಪರಮಪ್ರಭುವಿನ ಒಂದು ಲಕ್ಷಣ. ದಿಟದಲ್ಲಿ ಪರತರ ಸತ್ಯವು ಒಬ್ಬ ಪುರುಷ. ಅವನು ಸಕಲ ಐಶ್ವರ್ಯ ಸಂಪನ್ನನಾದ ದೇವೋತ್ತಮ ಪರಮ ಪುರುಷ. ಅವನನ್ನು ನಿರಾಕಾರನೆಂದು ರೂಪರಹಿತನೆಂದು ಬಿಂಬಿಸಲು ನೀವು ಯತ್ನಿಸುತ್ತಿದ್ದೀರಿ. ದೇವೋತ್ತಮ ಪರಮ ಪುರುಷನಿಗೆ ಸೇರಿದ್ದೆಲ್ಲವೂ ಆಧ್ಯಾತ್ಮಿಕವಾದದ್ದು ಹಾಗೂ ಅವು ಪ್ರಾಪಂಚಿಕ ಲಕ್ಷಣಗಳಿಂದ ಕೂಡಿದವುಗಳಲ್ಲ. ಇದನ್ನು ಸ್ಥಾಪಿಸುವುದೇ ವೇದಗಳ ಉದ್ದೇಶ. ವೇದಗಳಲ್ಲಿ ಎಲ್ಲೆಲ್ಲಿ ವ್ಯಕ್ತಿ ಸಂಬಂಧವಿಲ್ಲದ ವರ್ಣನೆಗಳಿವೆಯೋ ಅಂತಹ ಎಡೆಗಳಲ್ಲೆಲ್ಲ ಈ ಮಾತು ಅನ್ವಯವಾಗುತ್ತದೆ. ಯಾವ ಯಾವ ವೇದ ಮಂತ್ರಗಳು ಪರಮಸತ್ಯವನ್ನು ವ್ಯಕ್ತಿ ಸಂಬಂಧವಿಲ್ಲದಂತೆ ವರ್ಣಿಸುತ್ತವೆಯೋ ಅವೆಲ್ಲವೂ ಕೊನೆಯಲ್ಲಿ ಪರಮಪುರುಷನು ಪುರುಷನೆಂದೇ ರುಜುವಾತು ಮಾಡುತ್ತವೆ. ಪರಮಪುರುಷನನ್ನು ಸಾಕಾರ ಹಾಗೂ ನಿರಾಕಾರ ಎಂಬ ಎರಡು ಮಗ್ಗುಲುಗಳಲ್ಲಿ ಅರ್ಥ ಮಾಡಿಕೊಳ್ಳಲಾಗುತ್ತದೆ. ದೇವೋತ್ತಮ ಪರಮಪುರುಷನನ್ನು ವ್ಯಕ್ತಿಯು ಈ ಎರಡು ಮಗ್ಗುಲುಗಳಲ್ಲಿಯೂ ಪರಿಗಣಿಸಿದರೆ ಅಂತವನು ವಾಸ್ತವವಾಗಿ ಪರಮಸತ್ಯವನ್ನು ಅರ್ಥ ಮಾಡಿಕೊಳ್ಳಬಹುದು. ಪರಮಪುರುಷನನ್ನು ವ್ಯಕ್ತಿ ಸಂಬಂಧಿತನೆಂಬಂತೆ ಅರ್ಥ ಮಾಡಿಕೊಳ್ಳುವುದು ಹೆಚ್ಚು ಒಳಿತು. ಏಕೆಂದರೆ ಪ್ರತಿಯೊಂದು ವೈವಿಧ್ಯ ಪೂರ್ಣವಾಗಿರುವುದನ್ನು ನಾವು ಕಾಣುತ್ತೇವೆ.
ವೈವಿಧ್ಯದಿಂದ ಕೂಡಿಲ್ಲದ ಯಾವುದನ್ನೇ ಆಗಲಿ ಯಾರೂ ನೋಡಲಾರರು. ವೈವಿಧ್ಯತೆ ಇದೆ, ಅವನು ಪುರುಷ, ಅವನ ಲೀಲೆಗಳಿದೆ, ಅವನ ಅನುಯಾಯಿಗಳಿದ್ದಾರೆ, ಹಾಗಾಗಿ ಎಲ್ಲವೂ ವೈವಿಧ್ಯಮಯ. ಎರಡೂ ಇದೆ, ಸಾಕಾರ ರೂಪವೂ ಇದೆ, ನಿರಾಕಾರವೂ ಇದೆ. ಆದ್ರೆ ನಿರಾಕಾರ ಸಾಕಾರನಿಂದ ಬರ್ತಾ ಇರೋದು, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಎರಡನ್ನೂ ಸ್ವೀಕರಿಸ್ಬೇಕು, ಒಂದನ್ನೇ ಸ್ವೀಕರಿಸೋಂಗಿಲ್ಲ, ಅವಾಗ ಅದು ಅರ್ಧಂಬರ್ಧ ಜ್ಞಾನವಾಗುತ್ತೆ. ವ್ಯಕ್ತ ಜಗತ್ತಿನಲ್ಲಿನ ಪ್ರತಿಯೊಂದು ಪರಮ ಸತ್ಯದಿಂದ ಹೊಮ್ಮುತ್ತದೆ. ಈಶಾವಾಸ್ಯಂ ಇದಂ ಸರ್ವಂ. ಪರಮ ಸತ್ಯದಲ್ಲಿ ವಿರಮಿಸಿರುತ್ತದೆ ಮತ್ತು ನಾಶವಾದ ಬಳಿಕ ಪುನಃ ಪರಮ ಸತ್ಯದಲ್ಲೇ ಲೀನವಾಗುತ್ತದೆ. ದೇವೋತ್ತಮ ಪರಮ ಪುರುಷನ ವ್ಯಕ್ತಿಗತ ಲಕ್ಷಣಗಳನ್ನು 3 ವಿಭಕ್ತಿ ರೂಪಗಳಲ್ಲಿ ವರ್ಗೀಕರಿಸುತ್ತಾರೆ. ಅವು ಎಂದರೆ ಅವನಿಂದ ಪಂಚಮಿ ವಿಭಕ್ತಿ, ಅವನ ಶಕ್ತಿಯ ಕಾರಣ ತೃತೀಯ ವಿಭಕ್ತಿ, ಹಾಗೂ ಅವನಲ್ಲಿ ಸಪ್ತಮಿ ವಿಭಕ್ತಿ. ಸ್ವಲ್ಪ ತಾಂತ್ರಿಕವಾಗಿದೆ ಇದು. ಮುಕ್ತಾಯ ಮಾಡಕ್ಕಾಗಲ್ಲ, ಹಾಗಾದ್ರೆ ಓಕೆ. ಹಿಂಗೆ ಮುಂದುವರ್ಕೊಂಡೇ ಹೋಗುತ್ತೆ ಇದು, ಹಾಗಾಗಿ ಇದನ್ನ ಇಲ್ಲೇ ನಿಲ್ಸೋಣ. ಚೈತನ್ಯ ಮಹಾಪ್ರಭುಗಳು ಶಾಸ್ತ್ರೋಕ್ತವಾಗಿ ಪರಮ ಪುರುಷ, ಪರಮ ಸತ್ಯ ಪುರುಷ ಅನ್ನೋದನ್ನ ಇಲ್ಲಿ ಸಾಬೀತು ಮಾಡ್ತಾ ಇದ್ದಾರೆ. ಇದನ್ನ ಹಂಗೆ ನಾಳೆ ಮುಂದುವರ್ಸೋಣ. ಬಹಳ ಆಳವಾದ ತತ್ವ ಇದು. ಎಷ್ಟಾಗುತ್ತೋ ಅಷ್ಟು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಇಲ್ಲಿ 144ರಿಂದ ನಾಳೆ ಮುಂದುವರ್ಸೋಣ. ಓಕೆ, 143ರಿಂದ ಮುಂದುವರ್ಸೋಣ. ಓಕೆ, ಇಲ್ಲಿಗೆ ನಿಲ್ಲಿಸ್ತೀನಿ. ಈ ಚೈತನ್ಯ ಚರಿತಾಮೃತ ಕಿ ಜಯ, ಜಗದ್ಗುರು ಶಿಲ ಪ್ರಭುಪಾದ ಕಿ ಜಯ. ವಾಸಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ವಿಷ್ಣು ಅನಂತಕೋಟಿ ವೈಷ್ಣವ ಕಿ ಜಯ. ಹರೇ ಕೃಷ್ಣ. ಹರೇ ಕೃಷ್ಣ ಬೋಧನೋತ್ರ.